ಪೆರಿನಿಯಮ್ ಅಂದರೆ ಗುದದ್ವಾರ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಅದು ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಂತ ಏನು ಹೇಳ್ತೀವಿ ಆ ಜಾಗವನ್ನು ಹೌಸ್ ಮಾಡುವಂಥ ಒಂದು ಜಾಗ. ನಮ್ಮ ದೇಹದ ಅಂಗದ ಭಾರ ಎಲ್ಲ ಆ ಜಾಗದ ಮೇಲೇ ಬಂದು ಕೂತ್ಕೊಳ್ಳುತ್ತೆ. ಡೆಲಿವರಿ ಟೈಮ್ನಲ್ಲಿ, ಡೆಲಿವರಿ ಆದ ಮೇಲೆ, ಡೆಲಿವರಿ ಮುಂಚೆ ಎಲ್ಲ ಟೈಮ್ನಲ್ಲೂ ಈ ಜಾಗನ ತುಂಬ ನಾಜೂಕಾಗಿ ನೋಡ್ಕೊಂಡು ಆ ಜಾಗದಲ್ಲಿ ಗಂದೆ ಅಂದರೆ ರೆಡ್ ಪ್ಯಾಚಸ್ ಬೀಳುವಂಥದ್ದು, ಗುಳ್ಳೆಗಳಾಗುವಂಥದ್ದು, ಅದರಿಂದ ಪಸ್ ಬರುವಂಥದ್ದು, ಕೀವು ಬರುವಂಥದ್ದು ಆಗ್ಬೋದು. ಬಿಳಿ ವೈಟ್ ಡಿಸ್ಚಾರ್ಜ್ ಬರೋಕ್ಕೆ ಶುರುವಾಗುತ್ತೆ. ಬೇರೆ ಬೇರೆ ಬಣ್ಣದ ಡಿಸ್ಚಾರ್ಜ್ ಕೂಡ ಬರ್ಬೋದು, ಎಲ್ಲೋ ಅಥವಾ ಗ್ರೀನಿಶ್ ಡಿಸ್ಚಾರ್ಜ್ ಕೂಡ ಬರ್ಬೋದು. ಪೀರಿಯಡ್ ಅಲ್ದಿದ್ರೂ ಪ್ಯಾಡ್ ಉಪಯೋಗಿಸುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಅದ್ರಲ್ಲಿ ಏನೋ ವಾಸನೆ ಬರ್ತಾ ಇತ್ತು, ಇಲ್ಲ ತುರ್ಕೆ ಆಗ್ತಾ ಇತ್ತು, ಇಲ್ಲ ತುಂಬಾ ಉರಿ ಆಗ್ತಾ ಇದೆ, ಇನ್ಫೆಕ್ಷನ್ ಆಗ್ತಿದೆ ಅಂದಾಗ ಮಹಿಳೆಯರು ಯಾವ ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ನೀರು ಹಾಕೋದು. ಆಮೇಲೆ ನಮ್ಮ ವೆಸ್ಟರ್ನ್ ಕಮೋಡ್, ಥ್ಯಾಂಕ್ಸ್ ನಮ್ಮ ಅದು ಅಪ್ಡೇಟ್ ಅಂತ ಹೇಳಕ್ಕೆ ಹೋಗಿ ಇವಾಗ ಏನಾಗಿದೆ, ಜೆಟ್ ಸ್ಪ್ರೇ ಬಂದಿದೆ. ನಾವು ಇಂಡಿಯನ್ಸ್ಗೆ ನೀರಿಲ್ಲದೆ ಖಂಡಿತ ಆಗೋದಿಲ್ಲ. ಅನ್ನೆಸೆಸರಿ ಕೆಮಿಕಲ್ಸ್ ಅಲ್ಲಿ ಬಳಸಿ ಒಳಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡಬಾರ್ದು. ಕೆಲವರಿಗೆ ಕೆಲವು ಯೂರಿನ್ ಲೀಕೇಜ್ ಇಶ್ಯೂಸ್ ಇರುತ್ತೆ. ಸೊ ಆ ಯೂರಿನ್ ಅಲ್ಲೇ ಉಳ್ಕೊಂಡು ಅದರಿಂದ ಕೂಡ ಇನ್ಫೆಕ್ಷನ್ ಆಗ್ಬೋದು. ಪ್ಯಾಡ್ಸ್ ಅಲ್ಲಿ ಉಪಯೋಗಿಸುವಂತ ಕೆಲವು ಮಟೀರಿಯಲ್ಗೆ ಅಲರ್ಜಿ ಇರುತ್ತೆ. ಇಷ್ಟು ದಿನ ಇರೋದಿಲ್ಲ, ಸಡನ್ ಆಗಿ ಒಂದಿನ ಅದಕ್ಕೋಸ್ಕರ ಅಲರ್ಜಿ ಅಂತ ಕಾಣಿಸ್ಕೋಬಹುದು. ಯಾಕೆಂದ್ರೆ ಅಲ್ಲೇ ಉಳಿತಾ ಇದ್ರೆ ಅದೇ ಒಂದು ಆ ಕ್ರಿಮಿ ಬೆಳ್ಕೊಳ್ಳೋದಕ್ಕೆ ಒಂದು ಜಾಗ ಆಗ್ಬಿಡತ್ತೆ. ಸ್ವಲ್ಪ ಸ್ಮಾಲ್ ಒಂದು ಕಟ್ಸ್ ತರ ಆಗುತ್ತೆ. ನಿಮ್ಗೆ ಅದು ಕಾಣಿಸೋದಿಲ್ಲ, ಆ ಕ್ಷಣಕ್ಕೆ ಏನು ತೊಂದರೆನೂ ಕೊಡೋದಿಲ್ಲ. ಈಗ ಯೂರಿನ್ ಇನ್ಫೆಕ್ಷನ್ ಆದಾಗ ನಮಗೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯುತ್ತೆ. ಸೊ ಆ ಪಾರ್ಟ್ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ಪೆರಿನಿಯಂ ಪಾರ್ಟ್ಗೂ ಎಫೆಕ್ಟ್ ಆಗುತ್ತಾ? ಹೌದು. ವೆಜೈನಾದಲ್ಲಿ ಇನ್ಫೆಕ್ಷನ್ ಆದ ಮೇಲೆ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿ ಅದು ವೆಜೈನಾಗಿ ಹೋಗಿ ನೆಕ್ಸ್ಟ್ ಅದು ನಮ್ಮ ಗರ್ಭಕೋಶದ ಒಳಗಡೆ ಹೋಗ್ಬೋದು. ಗರ್ಭಕೋಶದ ಒಳಗಡೆ ಹೋದಾಗ ಮುಟ್ಟಿನಲ್ಲಿ ತೊಂದರೆಗಳು ಶುರುವಾಗುತ್ತೆ. ಸಂಭೋಗದ ಸಮಯದಲ್ಲಿ ಗಂಡು ಹೆಣ್ಣಿನ ಸಂಬಂಧ ನಡೆಯುವಾಗ ಅಲ್ಲಿ ಕೂಡ ಹೈಜೀನ್ ಮೇಂಟೈನ್ ಆಗದಿದ್ರೆ ಅದರಿಂದ ಕೂಡ ಇನ್ಫೆಕ್ಷನ್ ಬರ್ಬೋದು. ಯಾಕೆಂದ್ರೆ ವೆಜೈನದಲ್ಲಾಗೋ ಇನ್ಫೆಕ್ಷನ್ ಯೂರಿನಿಗೆ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು, ಯೂರಿನಲ್ಲಾಗೋ ಇನ್ಫೆಕ್ಷನ್ ವೆಜೈನಾಗೂ ಕಾಸ್ ಮಾಡ್ಬೋದು. ಪಬ್ಲಿಕ್ ವಾಶ್ರೂಮ್ಸ್ ಅಲ್ಲಿರೋ ಭಯ ಇರ್ಬೋದು, ನನಗೆ ಇಲ್ಲಿ ಸರಿ ಹೋಗೋದಿಲ್ಲ ಅನ್ನೋ ಭಯ, ಕೂದಲಿನ ಒಂದು ಉಗಮ ಸ್ಥಾನ ಏನಿರುತ್ತೆ ಅದೇನಾದ್ರೂ ಇನ್ಫೆಕ್ಟ್ ಆದ್ರೆ ಫಾಲಿಕ್ಯುಲೈಟಿಸ್, ಫರಂಕಲ್ ಅಥವಾ ಪಿಂಪಲ್, ಸಿಂಪಲ್ ಇದರಲ್ಲಿ ಹೇಳ್ಬೇಕಂದ್ರೆ ಆ ಜಾಗದಲ್ಲಿ ಪಿಂಪಲ್ಗಳಾಗಿ ಅದು ಗುಳ್ಳೆಗಳಾಗಿ ಬರಕ್ಕೆ ಶುರುವಾಗುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ವಾಶ್ರೂಮ್ ನೀಟಾಗಿ ಇಲ್ಲದೆ ಇದ್ರೂ ಕೂಡ ಆ ಪೆರಿನಿಯಂ ಪ್ಲೇಸ್ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದಾ? ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ 3 or 4 hours ಒಂದ್ಸತಿ ಯೂರಿನ್ ಪಾಸ್ ಮಾಡಿ, ಇಲ್ಲದ್ರೆ ಅದು ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮಗುವಿನ ತಲೆ ಇನ್ನೇನು ಬಂದು ನಾರ್ಮಲ್ ಡೆಲಿವರಿಯ ಸಹಾಯವಾಗಿ ಹೊರಗೆ ಬರುವಾಗ ಆ ಜಾಗದ ಮಸಲ್ ಸ್ಟ್ರೆಚ್ ಆಗಿ ಅದು ಇನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಾಗ ಆಗುವಂಥದ್ದು ಪೆರಿನಿಯಲ್ ಟೇರ್ ಅಂತ. ವೆಜೈನಾದಲ್ಲಿ ಇದೆ ಅಂದರೆ ವೆಜೈನಾದಲ್ಲಿ ಒಳಗಡೆ ಇಟ್ಕೊಳ್ಳುವಂಥ ಟ್ಯಾಬ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೊಂದು ವೇಳೆ ಅವ್ರಿಗೆ ಅದು ಒಳಗಡೆ ಇಟ್ಕೊಳ್ಳೋಕ್ಕೆ ಸರಿ ಹೋಗ್ತಿಲ್ಲ, ಇಲ್ಲ ಯಾವುದೇ ಕಾರಣದಿಂದನೋ ಆಗ್ತಾ ಇಲ್ಲ ಅಂತಂದ್ರೆ ಬಾಯಲ್ಲಿ ಕೂಡ ಕೊಟ್ಟು ನಾವು ಮೆಡಿಸಿನ್ಸ್ ಅನ್ನ, ಓರಲ್ ಮೆಡಿಕೇಶನ್ಸ್ ಕೊಟ್ಟು ಕೂಡ ಟ್ರೀಟ್ ಮಾಡ್ಬೋದು. ಹಿಡಿದು ಬಿಟ್ಟು ಒಂದು 5 ಸೆಕೆಂಡ್ ಮನಸ್ಸಲ್ಲೇ ಕೌಂಟ್ ಮಾಡಬೇಕು, 1 2 3 4 5 ಅಂತ. ಆಮೇಲೆ ರಿಲೀಸ್ ಮಾಡೋದು. ಅಂದರೆ ನೀವು ಯಾವಾಗ ಭಾರ ಎತ್ತೀರೋ, ಕೆಲಸದ ಮೂಲಕ ಇರ್ಬೋದು, ಇಲ್ಲ ಜಿಮ್ ಅಲ್ಲಿ ಕೂಡ ಇರ್ಬೋದು, ಇಲ್ಲ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅದಕ್ಕಾದ್ರೂ ಸರಿ, ಭಾರ ಎತ್ತುವಾಗ ಮೊದಲನೇದಾಗಿ ನೆನಪಿಸ್ಕೊಂಡು ಆ ಜಾಗನ ಸ್ವಲ್ಪ ಗಟ್ಟಿ ಹಿಡಿಬೇಕು. ಎಲ್ಲ ಮಹಿಳೆಯರು ಮೊದಲನೇದಾಗಿ ಯಾವುದೇ ಮುಜುಗರ ಇಲ್ಲದೆ ನಿಮ್ಗೆ ಆ ಜಾಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಖಂಡಿತ ಅದನ್ನು ತೋರಿಸ್ಕೊಳ್ಳಿ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತನೋ, ಅಯ್ಯೋ ನಾನು ಹೇಗೆ ತೋರಿಸ್ಕೊಳ್ಳಿ ಅಂತನೋ, ಇದೆಲ್ಲ ಹೇಗೆ ಹೇಳ್ಕೊಳ್ಳಿ ಅಂತನೋ, ಅಥವಾ ಹೋಗುತ್ತೆ ಬಿಡು ಅಂತ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಿ ನೆಗ್ಲಿಜೆನ್ಸಿ ಇರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಕೆಲವರು ನಮಗೆ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅದನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಅದರಲ್ಲೂ ವಿಶೇಷವಾಗಿ ತಮ್ಮ ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಆದರೂ ಕೂಡ ಅದನ್ನು ಹೇಳಿಕೊಳ್ಳೋದಕ್ಕೆ ಮುಜುಗರ ಪಡ್ಕೊಳ್ಳೋವಂಥದ್ದು ಹೆಚ್ಚಾಗಿನೇ ಇರುತ್ತೆ. ಇನ್ನು ಮಹಿಳೆಯರು ಈ ವಿಚಾರದಲ್ಲಿ ಸ್ವಲ್ಪ ಮುಂದೆನೇ ಇರ್ತಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮೋಷನ್ ಹೋಗುವಂಥ ಜಾಗದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಇರಲಿ ಬಿಡು, ಅದನ್ನು ಇನ್ನೊಬ್ಬರ ಮುಂದೆ ಹೆಂಗೆ ಹೇಳ್ಕೊಳ್ಳೋದು ಅನ್ನುವಂಥ ಮುಜುಗರ ಅವರಲ್ಲಿ ಇದ್ದೇ ಇರುತ್ತೆ. ಸೊ ಈ ವಿಚಾರದಲ್ಲೇ ನಾವು ವಿಶೇಷವಾಗಿ ಗಮನಿಸೋದಾದರೆ ಪೆರಿನಿಯಲ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಅದರಲ್ಲೂ ಕೂಡ ಈ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ಈ ಮೆನ್ಸ್ಟ್ರುವಲ್ ಟೈಮಲ್ಲಿ ಅದನ್ನು ಎಷ್ಟು ಹೈಜೀನ್ ಆಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಪ್ರಕೃತಿ ಎಸ್, ಕನ್ಸಲ್ಟೆಂಟ್ ಗೈನಕಾಲಜಿ ಆ್ಯಂಡ್ ಯೂರೋಗೈನಕಾಲಜಿ, ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದಗಳು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಕ್ಕೆ, ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ ಡಾಕ್ಟರ್, ಯೂಶಲಿ ಈ ಪೆರಿನಿಯಂ ಅಂತ ಹೇಳಿದ್ರೆ ಜನರಲ್ ಆಗಿ ಯಾರಿಗೂ ಗೊತ್ತಾಗೋದಿಲ್ಲ ಸಡನ್ ಆಗಿ. ಈ ಪೆರಿನಿಯಂ ಅಂತ ಹೇಳಿದ್ರೆ ಏನು, ಇದು ಯಾವ ರೀತಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ? ಖಂಡಿತ. ಪೆರಿನಿಯಮ್ ಅಂದರೆ ಗುದದ್ವಾರ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಅದು ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಂತ ಏನು ಹೇಳ್ತೀವಿ ಆ ಜಾಗವನ್ನು
ಹೌಸ್ ಮಾಡುವಂಥ ಒಂದು ಜಾಗ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಪೆಲ್ವಿಕ್ ಫ್ಲೋರ್ ಅಂತ ಕೂಡ ಹೇಳ್ಬೋದು. ಈ ಪೆರಿನಿಯಂ ಅನ್ನೋ ರೀಜನ್ನಲ್ಲಿ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳು ಏನೇನಿರುತ್ತಲ್ಲ ಅದೆಲ್ಲ ಹೊರಗೆ ಬರುವಂತಹ ಜಾಗ. ಒಂದು ಯೂರಿನ್ ಮೋಷನ್ ಮತ್ತೆ ಮಹಿಳೆಯರಲ್ಲಿ ವಿಶೇಷವಾಗಿ ಡೆಲಿವರಿಗೂ ಕೂಡ ಸಹಾಯಕವಾಗುವಂತದ್ದೇ ವಜೈನಾ ಅಂದ್ರೆ ಬರ್ತ್ ಪ್ಯಾಸೇಜ್. ಅದು ಕೂಡ ಈ ಜಾಗದಲ್ಲಿ ಓಪನ್ ಆಗುತ್ತೆ. ಈ ಎಲ್ಲಾ 3 ಜಾಗಗಳನ್ನು ಮಜಬೂತಾಗಿ ಹಿಡ್ಕೋಬೇಕು ಅಂದ್ರೆ ಅಲ್ಲಿ ಮಸಲ್ಸ್ ಕೂಡ ಅವಶ್ಯಕತೆ ಇದೆ, ಮಾಂಸಖಂಡಗಳು ಕೂಡ ಬೇಕು. ಸೊ ಆ ಮಾಂಸಖಂಡಗಳು ಕೂಡ ಅದ್ರ ಸುತ್ತಮುತ್ತ ಫ್ಯಾನ್ ತರ ಹರಡ್ಕೊಂಡಿರುತ್ತೆ. ಸೊ ಇವೆಲ್ಲ ಸೇರಿ ನಾವು ಪೆರಿನಿಯಂ ಅಂತ ಹೇಳ್ತೀವಿ. ಓಕೆ, ಸೊ ಈ ಪೆರಿನಿಯಂ ಪಾರ್ಟ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಯಾವ ರೀತಿಯಾಗಿ ಇದು ವರ್ಕ್ ಮಾಡುತ್ತೆ? ಹೌದು, ಏನಂದ್ರೆ ಈಗ ನಾವೆಲ್ಲರೂ ಮನುಷ್ಯರು 2 ಕಾಲಿನ ಪ್ರಾಣಿಗಳು. ಸೊ ನಾವು ನಡೆಯೋದು ಎಲ್ಲ ನಮ್ಮ ದೇಹದ ಅಂಗದ ಭಾರ ಎಲ್ಲ ಆ ಜಾಗದ ಮೇಲೆನೆ ಬಂದು ಕೂತ್ಕೊಳ್ಳುತ್ತೆ. ನಾವು ನಿಂತಾಗ ಮತ್ತೆ ನಡೆದಾಡಿದಾಗ ಏನಾದ್ರೂ ಆಕ್ಟಿವಿಟಿ ಮಾಡಿದಾಗ. ಹಾಗಾಗಿ ಈ ಜಾಗವನ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್, ಹಾಗೆ ಮಜಬೂತಾಗಿ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗುತ್ತೆ. ಅದು ಮಹಿಳೆಯರಲ್ಲಿ ಇನ್ನೂ ಕೂಡ ಬಹು ಮುಖ್ಯ. ಹಾಗಾಗಿನೇ ಇದರ ಇಂಪಾರ್ಟೆನ್ಸ್ ನ ಎಲ್ಲರೂ ತಿಳ್ಕೋಬೇಕು. ಯಾಕೆಂದ್ರೆ ಈ ಜಾಗವನ್ನ ಬಹಳ ಜನ ನೆಗ್ಲೆಕ್ಟು ಮಾಡ್ತಾರೆ. ನೀವು ಮೊದಲೇ ಹೇಳ್ದಂಗೆ ಸುಮಾರು ಜನ ಅದರದ್ದು ಸಿಂಪ್ಟಮ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ಸೊ ಕೊಟ್ಟು ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನೋಡ್ಕೊಂಡ್ರೆ ಆ ಜಾಗದಲ್ಲಿ ಆಗುವಂತ ತೊಂದರೆಗಳಿಂದ ನಮ್ಮನ್ನ ನಾವು ಕಾಪಾಡ್ಕೋಬಹುದು. ಓಕೆ ಡಾಕ್ಟರ್, ಹಾಗಿದ್ರೆ ವಿಶೇಷವಾಗಿ ಮಹಿಳೆಯರು ಯಾಕೆ ಈ ಪಾರ್ಟ್ ನ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ? ಸೊ ನಾನು ಈಗಲೇ ಹೇಳ್ದಂಗೆ ನಾವೆಲ್ಲ 2 ಕಾಲಿನ ಪ್ರಾಣಿಗಳು, ಭಾರ ಎಲ್ಲ ಆ ಜಾಗದ ಮಾಂಸಖಂಡಗಳ ಮೇಲೆ ಬೀಳುತ್ತೆ. ಮಹಿಳೆಯರಲ್ಲಿ ಬರ್ತ್ ಪ್ಯಾಸೇಜ್ ಡೆಲಿವರಿ ಆಗೋ ಕಾರಣದಿಂದ ಮಗು ಹೊರ ಬರೋದಿಕ್ಕೆ ವೆಜೈನಾ ಅನ್ನೋ ಒಂದು ಎಕ್ಸ್ಟ್ರಾ ಓಪನಿಂಗ್ ಇದೆ. ಸೊ ಇದು ಒಂದು ಬ್ಲೈಂಡ್ ಪ್ಯಾಸೇಜ್ ಅಂತ ಕರಿತೀವಿ. ಅಂದ್ರೆ ಈ ಜಾಗ ಜಸ್ಟ್ ಓಪನ್ ಇದೆ, ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಬೇರೆ ಎಂತದ್ದು ಇಲ್ಲ. ಸೊ ಏನಾಗುತ್ತೆ, ನಾವು ಭಾರ ಬಿಟ್ಟಾಗ ಆ ಮಾಂಸಖಂಡದಲ್ಲಿ ಇದೊಂದು ವೀಕ್ನೆಸ್ ಆಗುವಂತ ಒಂದು ಜಾಗ ನ್ಯಾಚುರಲ್ ಆಗಿ ಮಹಿಳೆಯರಲ್ಲಿ ಇರುವಂತದ್ದು. ಹಾಗಾಗಿ ಈ ಜಾಗವನ್ನ ನಾವು ಮಜಬೂತಾಗಿ ಇಟ್ಕೊಳ್ದೇ ಇದ್ರೆ ಏನ್ ಭಾರ ಇರುತ್ತೋ ಅವೆಲ್ಲ ಸ್ವಲ್ಪ ಅದ್ರ ಗರ್ಭಕೋಶ ಮತ್ತೆ ನಮ್ಮ ಯೂರಿನ್ ಪ್ಯಾಸೇಜು, ಮೋಷನ್ ಪ್ಯಾಸೇಜ್ ಎಲ್ಲದಕ್ಕೂ ಅದು ಹೊರಗೆ ಬರುವಂತ ಸುಲಭವಾದ ಜಾಗ ಆಗ್ಬಿಡುತ್ತೆ. ಸೊ ನ್ಯಾಚುರಲ್ ಪ್ಯಾಸೇಜ್ ಆಫ್ ಹರ್ನಿಯಾ ತರ ಅದು ಅಲ್ಲಿ ಓಪನಿಂಗ್ ಆಲ್ರೆಡಿ ಇರೋದ್ರಿಂದ ಅದು ಹೊರಗೆ ಬರೋಕ್ ಸುಲಭ ಆಗುತ್ತೆ. ಹಾಗಾಗಿ ಇದನ್ನ ಮಜಬೂತಾಗಿ ಇಟ್ಕೊಳ್ಬೇಕು. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಈ ಜಾಗ ಬ್ಲೈಂಡ್ ಪ್ಯಾಸೇಜ್ ಅಂತ ಹೇಳದ್ನಲ್ವಾ, ಸೊ ಇದು ಒಳಗಡೆ ನಮ್ಮ ಅಂಗಾಂಗಗಳಿಗೆ ಕನೆಕ್ಟ್ ಆಗುತ್ತೆ. ಹೇಗೆ ನಮ್ಮ ಉಸಿರಾಟ ತಗೊಂಡು ಉಸಿರು ಒಳಗೆ ಹೋಗಿ ನಮ್ಮ ಲಂಗ್ಸ್ ಒಳಗೆ ಹೋಗುತ್ತೋ, ಅದು ಲಂಗ್ಸ್ ಒಳಗೆ ಹೋಗೋ ಮುಂಚೆ ಎಷ್ಟು ಲೆವೆಲ್ ಅಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ. ಆ ಊಟ ತಿಂಡಿ ತಿಂದಾಗ್ಲೂ ಅಷ್ಟೇ, ನಮ್ಮ ಬಾಯಿಂದ ಹೊಟ್ಟೆ ಒಳಗಡೆ ಅಂದ್ರೆ ಒಳ್ಳೆ ಜಾಗದಲ್ಲಿ ಸೇರ್ಬೇಕು ಅಂತಂದ್ರೆ ಸುಮಾರು ಡಿಫೆನ್ಸ್ ಮೆಕ್ಯಾನಿಸಮ್ಗಳಿದೆ. ಎಲ್ಲೂ ಕೂಡ ಕಲ್ಮಶಗಳು ಹೋಗ್ಬಾರ್ದು, ಇನ್ಫೆಕ್ಷನ್ಗಳು ಹೋಗ್ಬಾರ್ದು ಅಂತ ಸುಮಾರು ಕಡೆ ತಡೆಯುತ್ತೆ. ಈ ಜಾಗದಲ್ಲೂ ಅಷ್ಟೇನೆ, ಹೊರಗಿಂದ ಆರ್ಗ್ಯಾನಿಸಮ್ಸ್ ಒಳಗೆ ಎಂಟರ್ ಆಗೋದಕ್ಕೆ ಒಂದು ಓಪನ್ ಪ್ಯಾಸೇಜ್ ಇದೆ ಮಹಿಳೆಯರಲ್ಲಿ. ಈ ವಜೈನಾದಿಂದ ಅದೊಂದು ವಿಶೇಷವಾದ ಒಂದು ಅಂಶ ಅಂತ ಹೇಳ್ಬೋದು. ಸೊ ಇದರಲ್ಲಿ ಈ ಜಾಗದ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ನ, ಇಮ್ಯುನಿಟಿಯನ್ನ ನಾವು ಕಾಪಾಡ್ಕೊಳ್ಬೇಕು ಮತ್ತೆ ಮಜಬೂತಾಗಿ ಇಟ್ಕೊಳ್ಳೋದು ಮಹಿಳೆಯರಲ್ಲಿ ಈ ಕಾರಣದಿಂದಾಗಿ ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರೋದು. ಓಕೆ, ಸೊ ವಿಶೇಷವಾಗಿ ಡೆಲಿವರಿ ಟೈಮಲ್ಲಿ ಅದ್ರ ಕೇರ್ ಮಾಡುವಂಥದ್ದು ಇನ್ನೂ ಇಂಪಾರ್ಟೆಂಟ್ ಅಂತನಾ? ಖಂಡಿತ ಡೆಲಿವರಿ ಟೈಮ್ನಲ್ಲಿ, ಡೆಲಿವರಿ ಆದ ಮೇಲೆ, ಡೆಲಿವರಿ ಮುಂಚೆ ಎಲ್ಲ ಟೈಮ್ನಲ್ಲೂ ಈ ಜಾಗನ ತುಂಬಾ ನಾಜೂಕಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅದು ಒಂದು ರೀತಿ ಸೂಕ್ಷ್ಮ ಪ್ರದೇಶ ಅಂತಲೇ ಹೇಳ್ಬೋದಲ್ವಾ? ಹೌದು ನೋಡಿ, ಯಾವುದೇ ಮಾಂಸಖಂಡ ಅದು ಸ್ಟ್ರೈಟ್ ಆಗಿ ಫ್ಲಾಟ್ ಆಗಿ ಹರಡ್ಕೊಂಡಿದ್ದಾಗ ಅದರಲ್ಲಿ ನಾವೊಂದು ತೂತ ಮಾಡಿದ್ರೆ ಆ ತೂತ ಮಾಡಿರೋ ಜಾಗ ಆಬ್ವಿಯಸ್ಲಿ ವೀಕ್ನೆಸ್ ಏರಿಯಾ ಅಂತ ಕರ್ಸ್ಕೊಳ್ಳಿ. ಸೊ ದೇವರು ನ್ಯಾಚುರಲ್ ಆಗಿ ಮಹಿಳೆಯರಿಗೆ ವೆಜೈನಾ ಅನ್ನೋ ಒಂದು ವೀಕ್ನೆಸ್ ಅನ್ನ ಅಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಅದೊಂದು ಡೆಫಿಸಿಟ್ ಅಂತ. ಆದರೆ ಅದು ಡೆಫಿಸಿಟ್ ಅಲ್ಲ, ಅದನ್ನ ಮಜಬೂತಾಗಿ ಇಟ್ಕೊಂಡ್ರೆ ಅದು ಪಾಪ ನಮ್ಮ ಮುಂದೆ ಇರೋ ಯೂರಿನ್ ಬ್ಯಾಗು ಮತ್ತೆ ಹಿಂದೆ ಇರೋ ಮೋಷನ್ ಬ್ಯಾಗ್ಗೆ ಸಪೋರ್ಟ್ ಕೊಡುತ್ತೆ. ಇದನ್ನ ತಿಳ್ಕೊಂಡು ಅದರ ಇಂಪಾರ್ಟೆನ್ಸ್ ಅನ್ನ ಇಲ್ಲಿ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಪೆರಿನಿಯಂ ಪ್ಲೇಸ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಏನಾದ್ರೂ ಗೊತ್ತಾಗುತ್ತಾ? ಹೌದು, ಸಿಂಪ್ಟಮ್ಸ್ ಇರುತ್ತೆ. ಪೆರಿನಿಯಂ ಇನ್ಫೆಕ್ಷನ್ ನಮಗೆ ಚರ್ಮದಿಂದ ಶುರುವಾಗಿ ಒಳಾಂಗಗಳವರೆಗೂ ಇನ್ಫೆಕ್ಷನ್ ಆಗ್ಬೋದು. ಅದೆಲ್ಲದಕ್ಕೂ ಅದರದೇ ಆದ ಸಿಂಪ್ಟಮ್ಸ್ ಇರುತ್ತೆ. ಸೊ ಚರ್ಮದಲ್ಲಾದಾಗ ತುರ್ಕೆ ಬರುವಂಥದ್ದು, ಆ ಜಾಗದಲ್ಲಿ ಗಂದೆ ಅಂದ್ರೆ ರೆಡ್ ಪ್ಯಾಚಸ್ ಬೀಳುವಂಥದ್ದು, ಗುಳ್ಳೆಗಳಾಗುವಂಥದ್ದು, ಅದರಿಂದ ಪಸ್ ಬರುವಂಥದ್ದು, ಕೀವು ಬರುವಂಥದ್ದು ಆಗ್ಬೋದು. ಅದೇ ಆ ಯೂರಿನ್ ಪ್ಯಾಸೇಜ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ. ಯೂರಿನ್ ಹೋದಾಗೆಲ್ಲ ಆ ಜಾಗದಲ್ಲಿ ಉರಿ ಆಗುವಂಥದ್ದು, ಮತ್ತೆ ಯೂರಿನ್ ಜಾಗದಲ್ಲಿ ರಕ್ತ ಬರುವಂಥದ್ದು,
ಇಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಬಿಳಿ ಬಿಳಿ ಹ್ಮ್. ಪದಾರ್ಥಗಳು ಹೊರಗೆ ಬರುವಂಥದ್ದು ಅದು ಆಗ್ಬೋದು, ಅಂಡ್ ಜ್ವರ ಬರ್ಬೋದು. ಹಾ. ಇನ್ನು ಈ ವೆಜೈನಾ ಅಂತ ಏನು ಹೇಳಿದ್ನಲ್ಲ, ಅದು ಓಪನ್ ಇದೆ ಅಂತ ಹೇಳಿದೆ, ಅದಕ್ಕೂ ಕೂಡ ಇನ್ಫೆಕ್ಷನ್ ಆಗ್ಬೋದು. ಆ ಜಾಗದಲ್ಲಿ ನಮ್ಮ ಲೋಕಲ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಯಾವಾಗ ಕಡಿಮೆ ಆಗುತ್ತೋ ಬಹಳಷ್ಟು ಕಾರಣಗಳಿಂದ ಅಲ್ಲಿ ಇನ್ಫೆಕ್ಷನ್ ಆದಾಗ ಒಳಗಡೆ ತುರ್ಕೆ ಆಗುತ್ತೆ ಬಹಳಷ್ಟು ಜನ ಹೆಂಗಸರಿಗೆ. ಮತ್ತೆ ಬಿಳಿ ಮುಟ್ಟು, ಬಿಳಿ ವೈಟ್ ಡಿಸ್ಚಾರ್ಜ್ ಬರಕ್ಕೆ ಶುರುವಾಗುತ್ತೆ. ಬೇರೆ ಬೇರೆ ಬಣ್ಣದ ಡಿಸ್ಚಾರ್ಜ್ ಕೂಡ ಬರ್ಬೋದು, ಯೆಲ್ಲೋ ಅಥವಾ ಗ್ರೀನಿಶ್ ಡಿಸ್ಚಾರ್ಜ್ ಕೂಡ ಬರ್ಬೋದು. ಇದೆಲ್ಲ ಬಂದಾಗ ಅವ್ರಿಗೆ ಒಳಗಡೆ ಉರಿ, ಸಂಬಂಧ ಬೆಳೆಸಿದಾಗ ಉರಿ ಆಗೋದು, ಮತ್ತೆ ಅದರಿಂದ ಕೂಡ ಜ್ವರ ಬರುವಂಥದ್ದು. ಆಮೇಲೆ ಆ ಡಿಸ್ಚಾರ್ಜ್ ಇಂದ ಪದೇ ಪದೇ ಅವರ ಅಂಡರ್ಗಾರ್ಮೆಂಟ್ಸ್ ಏನಿರುತ್ತಲ್ಲ ಅದನ್ನ ಚೇಂಜ್ ಮಾಡುವಂಥದ್ದು, ಮತ್ತೆ ಪೀರಿಯಡ್ ಅಲ್ದಿದ್ರೂ ಪ್ಯಾಡ್ ಉಪಯೋಗಿಸೋಂಥ ಪರಿಸ್ಥಿತಿ ಕೂಡ ಬರ್ಬೋದು. ಇನ್ನು ಮೋಷನ್ ಪ್ಯಾಸೇಜಲ್ಲಿ ಅದರದೇ ಆದ ಮತ್ತೆ ಸಿಂಪ್ಟಮ್ಸ್ ಇದೆ. ಅಲ್ಲಿ ನೀವು ಜಾಸ್ತಿ ಕಾನ್ಸ್ಟಿಪೇಷನ್, ಜಾಸ್ತಿ ಪ್ರೆಷರ್ ಹಾಕೋದ್ರಿಂದ ಪೈಲ್ಸ್ ಅಂತ ಇಶ್ಯೂಸ್ ಇರ್ಬೋದು. ಮತ್ತು ಆ ಜಾಗದಲ್ಲೂ ಇನ್ಫೆಕ್ಷನ್ ಆದಾಗ ಪುನಃ ತುರಿಕೆ ಆಗುತ್ತೆ, ಮತ್ತು ಅದು ನಮಗೆ ಲೂಸ್ ಮೋಷನ್ ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದೆಲ್ಲ ಸಿಂಪ್ಟಮ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಯಾವ ಅಂಗನ ಅಫೆಕ್ಟ್ ಮಾಡುತ್ತೆ ಆ ಇನ್ಫೆಕ್ಷನ್ ಅನ್ನೋದ್ರ ಮೇಲೆ ಸಿಂಪ್ಟಮ್ಸ್ ಬದಲಾಗ್ತಾ ಹೋಗುತ್ತೆ. ಓಕೆ, ಹಾಗಿದ್ರೆ ಆ ಪೆರಿನಿಯಂ ಪ್ಲೇಸ್ ಅಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದಾಗಿ ಜ್ವರ ಕೂಡ ಬರುತ್ತೆ? ಖಂಡಿತ. ಅದು ಅತಿ ಆಯ್ತು ಅಂತಂದ್ರೆ, ಒಳಗಿಂದ ಇದ್ರ ತನಕ ಹೋಯ್ತು ಅಂದ್ರೆ ಜ್ವರ ಕೂಡ ಬರ್ಬೋದು. ಓಕೆ, ಈಗ ಯೂರಿನ್ ಇನ್ಫೆಕ್ಷನ್ ಆದಾಗ ಯಾವ ರೀತಿ ಜ್ವರ ಬರುತ್ತೆ, ಲೈಕ್ ಇನ್ ದ ಸೇಮ್ ವೇ ಅಲ್ಲಿ ಇನ್ಫೆಕ್ಷನ್ ಆಗಿರೋದ್ರಿಂದಾಗಿ ಜ್ವರ ಬರೋ ಚಾನ್ಸಸ್ ಇರುತ್ತೆ ಅಂತ? ಹೌದು ಹೌದು. ಓಕೆ, ಈಗ ವೈಟ್ ಡಿಸ್ಚಾರ್ಜ್ ಕೆಲವರಿಗೆ ಜಾಸ್ತಿನೇ ಇರುತ್ತೆ, ನೀವು ಹೇಳಿದ್ರೆ ವೈಟ್ ಡಿಸ್ಚಾರ್ಜ್ ಆಗ್ಬೋದು ಅಂತ. ಸೊ ಆ ವೈಟ್ ಡಿಸ್ಚಾರ್ಜ್ ಆಗೋದ್ರಿಂದ ಆ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗ್ಬೋದಾ? ಹೌದು, ಯಾಕೆಂದ್ರೆ ಬಿಳಿ ಮುಟ್ಟು ಎಲ್ಲ ಟೈಮಲ್ಲೂ ಇನ್ಫೆಕ್ಷನ್ ಅನ್ನು ತೋರಿಸೋದಿಲ್ಲ. ನಾರ್ಮಲ್ ಆಗಿ ಕೂಡ ಮುಟ್ಟಾಗೋ ಮಹಿಳೆಯರಲ್ಲಿ ಬಿಳಿ ಪೀರಿಯಡ್ ವೈಟ್ ಡಿಸ್ಚಾರ್ಜ್ ಬರ್ಬೋದು. ಹೌದು, ಎಸ್ಪೆಷಲಿ ಪೀರಿಯಡ್ ಗಿಂತ ಮುಂಚೆ ಹಾರ್ಮೋನ್ಸ್ ಯಾವಾಗ ತಮ್ಮ ಪೀಕ್ ಅಲ್ಲಿ ಇರುತ್ತವೋ ಅವಾಗ ಬಿಳಿ ಮುಟ್ಟು ಆಗ್ಬಹುದು. ಈ ಬಿಳಿ ಮುಟ್ಟು ನಾರ್ಮಲ್ ಆಗಿದ್ರೆ ಪರವಾಗಿಲ್ಲ, ಇಲ್ದೇ ಇದ್ರೆ ಅದ್ರಲ್ಲಿ ಏನೋ ವಾಸನೆ ಬರ್ತಾ ಇತ್ತು, ಇಲ್ಲ ತುರ್ಕೆ ಆಗ್ತಾ ಇತ್ತು, ಇಲ್ಲ ತುಂಬಾ ಉರಿ ಆಗ್ತಾ ಇದೆ ಅಂದಾಗ ಒಂದ್ಸತಿ ತೋರಿಸ್ಕೊಳ್ಬೇಕು. ತೋರಿಸ್ಕೊಂಡು ನಾವು ನೋಡಿದಾಗ ನಮಗೂ ಆ ಡಿಸ್ಚಾರ್ಜ್ ಅಲ್ಲಿ ಗೊತ್ತಾಗುತ್ತೆ ಯಾವ ಥರ ಇರ್ಬೋದು, ಇದು ಬ್ಯಾಕ್ಟೀರಿಯಲ್ಲ, ಫಂಗಲ್ಲ, ಇಲ್ಲ ಬೇರೆ ಏನಾದರೂ ಇನ್ಫೆಕ್ಷನ್, ಇಲ್ಲ ಒಳಗಿಲ್ವಾ ಹೊರಗಿದೆ ಇದು ಇನ್ಫೆಕ್ಷನ್, ಹೊರಗಿಂದ ಒಳಗೋಗಿದ್ಯಾ, ಇವೆಲ್ಲ ಗೊತ್ತಾಗುತ್ತೆ. ಸೊ ಆ ಸಿಂಪ್ಟಮ್ಸ್ನ ಮುಚ್ಚಿಡದೆ ತೋರಿಸ್ಕೊ, ನಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ಅವ್ರಿಗೂ ಬೇಗ ವಾಸಿ ಆಗುತ್ತೆ. ಸೊ ಮುಕ್ತವಾಗಿ ಹೇಳ್ಕೊಂಡಾಗಷ್ಟೇ ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಖಂಡಿತ. ಸ್ಪೆಷಲಿ ಡಾಕ್ಟರ್ ಹತ್ರ ಯಾವತ್ತೂ ಕೂಡ ಹೆಲ್ತ್ ವಿಷಯದಲ್ಲಿ ಸುಳ್ಳು ಹೇಳಲೇಬಾರ್ದು ಅಲ್ವಾ? ಖಂಡಿತ ಖಂಡಿತ. ಡಾಕ್ಟರ್, ಈಗ ಈ ಪೆರಿನಿಯಂ ಪಾರ್ಟ್ ಅಲ್ಲಿ ಇನ್ಫೆಕ್ಷನ್ ಆಗ್ತಿದೆ ಅಂದಾಗ ಮಹಿಳೆಯರು ಯಾವ ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ? ಈಗೇನಾಗಿದೆ ಅಂದರೆ ಹೈಜೀನ್ ಅಂತ ಹೇಳ್ಬಿಟ್ಟು ಅತಿಯಾದ ಹೈಜೀನ್ ಕೂಡ ಒಳ್ಳೇದಲ್ಲ. ಸೊ ನಾವು ನೋಡಿರೋ ಹಾಗೆ ಬಹಳಷ್ಟು ಮಹಿಳೆಯರಲ್ಲಿ ಈ ಜಾಗದಲ್ಲಿ ನಾವು ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ ಅತಿಯಾಗಿ ತೊಳ್ಕೊಳ್ಳೋದು, ಪದೇ ಪದೇ ನೀರು ಹಾಕೋದು, ಆಮೇಲೆ ನಮ್ಮ ವೆಸ್ಟರ್ನ್ ಕಮೋಡ್ ಥ್ಯಾಂಕ್ಸ್ ನಮ್ಮ ಅದು ಅಪ್ಡೇಟ್ ಅಂತ ಹೇಳಕ್ಕೆ ಹೋಗಿ ಇವಾಗ ಏನಾಗಿದೆ, ಜೆಟ್ ಸ್ಪ್ರೇ ಬಂದಿದೆ. ನಾವು ಇಂಡಿಯನ್ಸಿಗೆ ನೀರಿಲ್ಲದೆ ಖಂಡಿತ ಆಗೋದಿಲ್ಲ. ಸೊ ಆ ಜೆಟ್ ಸ್ಪ್ರೇನ ಅದು ಫೋರ್ಸ್ ಆಗಿ ನೀರು ಬರುತ್ತೆ. ಆ ಫೋರ್ಸ್ಫುಲ್ ನೀರು ಆ ಜಾಗಕ್ಕೆ ಪದೇ ಪದೇ ಯೂರಿನ್ ಹೋದಾಗ ಎಲ್ಲ ಹಾಕೊಳ್ಳೋದ್ರಿಂದ ಆ ಜಾಗದ ಲೋಕಲ್ ಇಮ್ಯುನಿಟಿ ಕಂಪ್ಲೀಟಾಗಿ ವಾಶ್ಔಟ್ ಆಗಿಬಿಡತ್ತೆ. ಪ್ಲಸ್ ಅಷ್ಟು ನೀರು ಬೀಳುವಾಗ ನೀವು ಮುಖನೂ ಅಷ್ಟು ಸತಿ ನೀರಲ್ಲಿ ತೊಳ್ಕೊಂಡ್ರೆ ಡ್ರೈನೆಸ್ಸು ಎಲ್ಲ ಆಗುತ್ತೆ. ಸೊ ಆ ಜಾಗ ನಮ್ಮ ಮುಖದ ಚರ್ಮಕ್ಕಿಂತ ಕೂಡ ಸೆನ್ಸಿಟಿವ್. ಸೊ ಅಷ್ಟು ಫೋರ್ಸ್ಫುಲ್ ಆಗಿ ನೀರು ಬಿಟ್ಟಾಗ ಅಲ್ಲಿ ಡ್ರೈನೆಸ್ ಕೂಡ ಆಗ್ಬಿಡತ್ತೆ. ಸೊ ಈ ಡ್ರೈನೆಸ್ ಇಂದ ಕೂಡ ಇನ್ಫೆಕ್ಷನ್ ಶುರು ಆಗ್ಬಿಡತ್ತೆ. ಸೊ ಅತಿಯಾಗಿ ತೊಳ್ಕೊಳ್ಳೋದು, ಸೋಪ್ ವಾಟರ್ ಹಾಕೋದು, ಅನ್ನೆಸೆಸರಿ ಕೆಮಿಕಲ್ಸ್ ಅಲ್ಲಿ ಬಳಸಿ ಒಳಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡಬಾರ್ದು. ಮತ್ತೊಂದು ಚೂರು ತುರ್ಕೆ ಬಂತು, ಉರಿ ಆಯಿತು ಅಂದ ತಕ್ಷಣ ನಮ್ಮ ಹೆಣ್ಮಕ್ಳೆಲ್ಲ ಹೋಗಿ ಬಿಸಿನೀರಲ್ಲಿ ಕುತ್ಕೊಳ್ಳೋದು, ಇಲ್ಲ ಬಿಸಿನೀರು ಹಾಕೋದು ಮಾಡ್ತಾರೆ. ಆ ಬಿಸಿನೀರು ಹಾಕಿದಾಗ ಆ ಕ್ಷಣಕ್ಕೆ ನಿಮಗೆ ಎಲ್ಲೋ ಕಡಿಮೆ ಆಯ್ತಪ್ಪ ಎಲ್ಲ ಅಂತ ಅನ್ಸುತ್ತೆ. ಬಟ್ ಅದರಿಂದ ನೆಕ್ಸ್ಟ್ ನಿಮಗೆ ಮತ್ತೆ ತುರ್ಕೆ ಉರಿ ಎಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆಗುತ್ತೆ ಅಂತ ಇನ್ನೂ ಜಾಸ್ತಿ ಬಿಸಿನೀರು ಹಾಕ್ತೀರಾ, ಅದು ಇನ್ನೂ ಜಾಸ್ತಿ ತುರ್ಕೆ ಮಾಡುತ್ತೆ. ಇದೊಂಥರ ಸೈಕಲ್ ಥರ ಶುರುವಾಗಿ ನಿಮ್ಮ ಸಿಂಪ್ಟಮ್ಸ್ ಹೋಗೋದೇ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಏನು ಮಾಡಬೇಕು ಅಂದರೆ ನಾರ್ಮಲ್ ಆಗಿ ಹೊರಗಿಂದ ಕೈಯಲ್ಲಿ ನೀರು ತೊಗೊಂಡು ಸ್ಪ್ಲಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಅನಂತರ ಅದನ್ನ ಡ್ರೈ ಮಾಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಅಂತ ಒಂದು ಬಟ್ಟೆ ಇಲ್ಲ ಟಿಶ್ಯೂ ಪೇಪರ್ ಇಟ್ಕೊಂಡು ಒತ್ತಿ ನೀರು ತೆಗಿಬೇಕು, ಉಜ್ಜಬಾರ್ದು. ಮತ್ತೆ ಈ ಹೇರ್ ರಿಮೂವ್ ಮಾಡುವಂತಹ ಕೆಲವು ಪ್ರಕ್ರಿಯೆಗಳೇನಿರತ್ತ ಅಲ್ಲೂ ಅಷ್ಟೇ ನಾವು ಸಜೆಸ್ಟ್ ಮಾಡೋದೇನು ಅಂತಂದ್ರೆ, ಹೇರ್ ಫಾಲಿಕಲ್ ಆ ಜಾಗದಲ್ಲಿ ಎಲ್ಲಿಂದ ಕೂದಲು ಬರುತ್ತೆ ಅಲ್ಲ, ಅದು ಕೂಡ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಆ ಗ್ಲ್ಯಾಂಡ್ಸ್ ಕೂಡ. ಸೊ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದಕ್ಕೆ ಸ್ಟಿಕ್ ಆನ್ ಆಗಿ, ಯಾವ ಕೆಮಿಕಲ್ ಸೂಟ್ ಆಗುತ್ತೋ ಅದಕ್ಕೆ ಸ್ಟಿಕ್ ಆನ್ ಆಗಿ. ಇಲ್ಲದಿದ್ರೆ ಬೆಸ್ಟ್ ಏನು ಅಂದರೆ ಅದಕ್ಕೋಸ್ಕರ ಅಂತ ಒಂದು ಸಿಸರ್ ಇಟ್ಬಿಟ್ಟು ಕ್ಲೋಸ್ ಟು ದ ಸ್ಕಿನ್ ಕಟ್ ಮಾಡೋದು ಒಳ್ಳೆಯದು. ಇನ್ಸ್ಟೆಡ್ ಆಫ್ ಏನಾದರೂ ಪುಲ್ ಆಫ್ ಮಾಡೋದು, ಅದನ್ನು ಡ್ಯಾಮೇಜ್ ಮಾಡೋದಕ್ಕಿಂತ ಇದು ಮಾಡೋದು ಹಿತಕರ ಅಂತ ಅನಿಸುತ್ತೆ. ಮತ್ತು ಯಾವುದು ಕೆಮಿಕಲ್ ಪ್ರಾಡಕ್ಟ್ಸ್ ಉಪಯೋಗದ ಅವಶ್ಯಕತೆ ಇಲ್ಲ. ಸೊ ಹೆಚ್ಚು ಹೈಜೀನ್ ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ಹೆಚ್ಚು ವಾಶ್ ಮಾಡೋದು ಕೂಡ ಎಫೆಕ್ಟ್ ಆಗುತ್ತೆ ಅಂತ? ಖಂಡಿತ. ಓಕೆ,
ಇನ್ ಕೆಲವರು ಹೈಜಿನ್ ಮೇಂಟೈನ್ ಮಾಡದೇ ಇದ್ರೂ ಕೂಡ ಆ ತರ ಪ್ರಾಬ್ಲಮ್ ಬರ್ಬೋದಾ? ಹೌದು, ಹೈಜಿನ್ನ ಮೇಂಟೈನ್ ಮಾಡದೇ ಇದ್ರೂ ಬರುತ್ತೆ. ತೀರಾ ಒದ್ದೆ ಅಲ್ಲೇ ಬಿಟ್ಟರೆ ನಾನೇನು ಮಾಡಲ್ಲ ಅಂತ, ಇಲ್ಲ ಕೆಲವರಿಗೆ ಕೆಲವು ಯೂರಿನ್ ಲೀಕೇಜ್ ಇಶ್ಯೂಸ್ ಇರುತ್ತೆ. ಸೊ ಆ ಯೂರಿನ್ ಅಲ್ಲೇ ಉಳ್ಕೊಂಡು ಅದರಿಂದ ಕೂಡ ಇನ್ಫೆಕ್ಷನ್ ಆಗ್ಬೋದು. ಸೊ ಈಗ ನಾವು ಈಗಲೇ ಹೇಳ್ದಂಗೆ ಬಿಳಿ ಮುಟ್ಟು ಎಲ್ಲ ಬಂದಾಗ ಕೆಲವ್ರು ಮಹಿಳೆಯರು ಹೇಳಿದೆ, ಅದಲ್ಲೇ ಹೊರಗೆ ಬಂದು ಮತ್ತೆ ಒದ್ದೆ ಆಗಿ ಆ ಇನ್ಫೆಕ್ಷನ್ ಹೊರಗೆ ಹೋಗದೆ ಅವ್ರಿಗೆ ವಾಪಸ್ ಮತ್ತೆ ಇನ್ಫೆಕ್ಟ್ ಮಾಡ್ಬೋದು. ಸೊ ಈ ಥರ ಎಲ್ಲ ಆದಾಗ ಹೈಜೀನ್ ಮೇಂಟೈನ್ ಆಗದಿದ್ದಾಗಲೂ ಕೂಡ ಇನ್ಫೆಕ್ಷನ್ ಬರುತ್ತೆ. ಸೊ ತೀರಾ ಹೈಜಿನ್ ಮೇಂಟೈನ್ ಮಾಡೋದ್ರಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹೈಜಿನ್ ಮೇಂಟೈನ್ ಮಾಡದೆ ಅಯ್ಯೋ ಕೇರ್ಲೆಸ್ ಆಗಿ ಇದ್ರೆ ಆ ಪಾರ್ಟಿಗೆ ಏನು ಅಂತ ಪ್ರಾಬ್ಲಮ್ ಆಗಲ್ಲ ಅಂತ ಕೇರ್ಲೆಸ್ ಮಾಡಿದ್ರು ಕೂಡ ಅದು ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಹೌದು ಹೌದು. ಈಗ ಪೀರಿಯಡ್ಸ್ ಟೈಮಲ್ಲಿ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಪ್ಯಾಡ್ಸ್ ಯೂಸ್ ಮಾಡ್ತಾರೆ, ಟ್ಯಾಂಪೋನ್ಸ್ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಬಳಸೋದ್ರಿಂದಾಗಿ ಆ ಪೆರಿನಿಯಂ ಪಾರ್ಟಿಗೆ ಏನಾದರೂ ಇನ್ಫೆಕ್ಷನ್ ಆಗುತ್ತಾ? ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವ್ರಿಗೆ ಏನಾಗುತ್ತೆ, ಒಂದೊಂದ್ಸತಿ ಏಜ್ ಆಗ್ತಾ ಕೂಡ ಪೀರಿಯಡ್ ಪ್ಯಾಟರ್ನ್ಸು ಚೇಂಜ್ ಆಗ್ತಾ ಹೋಗುತ್ತೆ, ಅವರ ದೇಹದಲ್ಲಿನ ಸೆನ್ಸಿಟಿವಿಟೀಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಈ ಕೆಲವರಿಗೆ ಪ್ಯಾಡ್ಸ್ಗೆ ಅಲರ್ಜಿ ಇರುತ್ತೆ, ಪ್ಯಾಡ್ಸಲ್ಲಿ ಉಪಯೋಗಿಸುವಂಥ ಕೆಲವು ಮಟೀರಿಯಲ್ಗೆ ಅಲರ್ಜಿ ಇರುತ್ತೆ, ಇಷ್ಟು ದಿನ ಇರೋದಿಲ್ಲ, ಸಡನ್ ಆಗಿ ಒಂದಿನ ಅದಕ್ಕೋಸ್ಕರ ಅಲರ್ಜಿ ಅಂತ ಕಾಣಿಸ್ಕೋಬೋದು. ಅಂಥ ಅಲರ್ಜಿಗಳು ಮೊದಲನೇದಾಗಿ ಚರ್ಮದಲ್ಲಿ ಇರಿಟೇಷನ್ ಕಾಸ್ ಮಾಡುವಂಥದ್ದು, ತೊಡೆಯ ಭಾಗದಲ್ಲಿ ಇರಿಟೇಷನ್ ಕಾಸ್ ಮಾಡುವಂಥದ್ದೆಲ್ಲ ಮಾಡ್ಬೋದು. ಅದು ನಾವು ನೋಡ್ಕೊಳ್ತಾ ಇದ್ರೆ ಸರಿಯಾದ ಸಮಯಕ್ಕೆ, ಆಮೇಲೆ ಅದು ವಜೈನಲ್ ಇನ್ಫೆಕ್ಷನ್ನು ಇಲ್ಲ ಯೂರಿನಲ್ಲಿ ಇನ್ಫೆಕ್ಷನ್ ಕೂಡ ಕಾಸ್ ಮಾಡ್ಬೋದು. ಸೊ ಈ ಪ್ಯಾಡ್ಸ್ ಇಂದ ಅಲರ್ಜಿಗಳಾಗ್ತಾ ಇದ್ರೆ ಬೇರೆ ಬೇರೆ ತರಹದ ಪ್ಯಾಡ್ಸ್ ಅವೈಲೇಬಲ್ ಇದೆ. ಕಾಟನ್ ಇರ್ಬೋದು, ಬ್ಯಾಂಬೂ ಇರ್ಬೋದು, ಇಂಥದನ್ನ ಟ್ರೈ ಮಾಡಬೇಕು. ಇಲ್ಲ ಪೀರಿಯಡ್ ಪ್ಯಾಂಟೀಸ್ ಅಂತ ಬರುತ್ತೆ, ಬಟ್ಟೆಯಲ್ಲಿ ನಾವು ನಾರ್ಮಲ್ ಏನಿದ್ ಮಾಡ್ತೀವಲ್ಲ ಅದನ್ನ ಟ್ರೈ ಮಾಡ್ಬೋದು. ಟ್ಯಾಂಪಾನ್ಸ್ ಕೂಡ ಒಳ್ಳೆಯದೇ, ಪ್ಯಾಡ್ ಆಗಲಿ ಟ್ಯಾಂಪಾನ್ಸ್ ಆಗಲಿ ಕಪ್ಸ್ ಆಗಲಿ ಎಲ್ಲದನ್ನು ರೆಗ್ಯುಲರ್ ಆಗಿ ಚೇಂಜ್ ಮಾಡಬೇಕು. ಅದು ಪೂರ್ತಿ ಸೋಕ್ ಆಗಿದೆಯಾ ಇಲ್ವಾ, ರೆಗ್ಯುಲರ್ ಆಗಿ ಅಂದರೆ ಎವ್ರಿ 4 to 6 hours ಅಟ್ಲೀಸ್ಟ್ ಒನ್ಸ್ ಚೇಂಜ್ ಮಾಡ್ತಾ ಇರಬೇಕು. ಯಾಕೆಂದರೆ ಅಲ್ಲೇ ಉಳಿತಾ ಇದ್ರೆ ಅದೇ ಒಂದು ಆ ಕ್ರಿಮಿ ಬೆಳ್ಕೊಳ್ಳೋದಕ್ಕೆ ಒಂದು ಜಾಗ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತಾ ಇರಬೇಕು. ಮೆನ್ಸ್ಟ್ರುವಲ್ ಕಪ್ ಎಸ್ಪೆಷಲಿ ಯಾಕೆ ಅಂದರೆ ಇತ್ತೀಚೆಗೆ ಅದರ ಬಳಕೆ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕಂದರೆ ಅದರ ಕನ್ವೀನಿಯನ್ಸಸ್ಗಳು ಇದೆ, ಜೊತೆಗೆ ಅದರ ಯೂಸೇಜ್ನ ತಿಳ್ಕೊಂಡು ಅದರಿಂದ ಆಗುವಂಥ ಕೆಲವು ಸೈಡ್ ಎಫೆಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು. ಅದನ್ನು ಹಾಕೊಳ್ಳುವ ರೀತಿ ಮತ್ತು ತೆಕ್ಕೊಳ್ಳುವ ರೀತಿಯಲ್ಲಿ ತುಂಬ ಹುಷಾರಾಗಿರಬೇಕು. ಅದರ ಎಡ್ಜಸ್ಸು ಕಂಪ್ಲೀಟಾಗಿ ಒಳಗಡೆ ತಿರ್ಕೊಂಡಿರಬೇಕು, ಅವಾಗ ಒಳಗೆ ಹಾಕೋಬೇಕು. ಅದೇನಾದರೂ ಇವರ್ಟ್ ಅಥವಾ ಹೊರಗಡೆ ಆಗಿದ್ರೆ ನಮ್ಮ ಆ ಅಂಗಕ್ಕೆ ಸ್ವಲ್ಪ ಸ್ಮಾಲ್ ಒಂದು ಕಟ್ಸ್ ಥರ ಆಗುತ್ತೆ. ನಿಮ್ಗೆ ಅದು ಕಾಣಿಸೋದಿಲ್ಲ, ಆ ಕ್ಷಣಕ್ಕೆ ಏನು ತೊಂದರೆನೂ ಕೊಡೋದಿಲ್ಲ, ರಕ್ತ ಗಿಕ್ತ ಏನೂ ಬರೋದಿಲ್ಲ. ಬಟ್ ಆ ಸಣ್ಣದು ಏನೇನಾಗಿರುತ್ತಲ್ಲ ತೆಗೆಯುವಾಗ ಹಾಕುವಾಗ ಆ ಜಾಗದಿಂದನೇ ಇನ್ಫೆಕ್ಷನ್ಸ್ ಬರ್ಬೋದು, ಪದೇ ಇನ್ಫೆಕ್ಷನ್ಸ್ ಆಗ್ಬೋದು. ಪ್ಲಸ್ ಅದು ಒಳಗೆ ತೆಗೆಯುವಾಗ ಸೇಮ್ 4 hours ಒಂದ್ಸತಿ ಅದನ್ನ ಕ್ಲೀನ್ ಮಾಡಬೇಕು, ಬಿಸಿನೀರಲ್ಲಿ ಹಾಕಿ ಸ್ಯಾನಿಟೈಸ್ ಮಾಡಬೇಕು. ಆಮೇಲೆ ಇನ್ನೊಂದನ್ನ ಇನ್ ದ ಮೀನ್ ವೈಲ್ ಅದು ಸ್ಯಾನಿಟೈಸ್ ಆಗೋಷ್ಟು ಇನ್ನೊಂದನ್ನ ಯೂಸ್ ಮಾಡಬೇಕು. ಸೊ ಈ ಥರ ಮೆಷರ್ಸನ್ನು ಮಾಡಿದ್ರೆ ನಮ್ಮ ಮುಟ್ಟಿನ ಸಮಯದಲ್ಲಿ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ನಾವು ಎಷ್ಟು ಕೇರ್ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೀರಿಯಡ್ಸ್ ಟೈಮಲ್ಲೂ ಕೂಡ. ಹೌದು. ಈಗ ಪ್ಯಾಡ್ ಆದ್ರೆ 4 ರಿಂದ 6 ಗಂಟೆ ಒಳಗಡೆ ಚೇಂಜ್ ಮಾಡಬೇಕು ಅಂತನಾ? ಹೌದು. ಈಗ ಹೆವಿ ಬ್ಲೀಡಿಂಗ್ ಇದ್ದವರು ಬೇಗನೆ ಚೇಂಜ್ ಮಾಡಬೇಕಾಗುತ್ತೆ ಪ್ಯಾಡ್ ವಿಷಯದಲ್ಲಿ ಬಂದಾಗ. ಹೆವಿ ಬ್ಲೀಡಿಂಗ್ ಇದ್ದವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ಚೇಂಜ್ ಮಾಡಬೇಕು ಅಂತ. ನಾನು ಹೇಳ್ತಾ ಇರೋದು ಮೀಡಿಯಂ ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅವರು ಬಿಟ್ಬಿಡ್ಬೋದು, ನನಗೆ ಇರ್ಲಿ ಬಿಡು ಇನ್ನು ಏನೋ ಪೂರ್ತಿ ಆಗಿಲ್ವಲ್ಲ ಅಂತ. ಹೌದು, ಸ್ವಲ್ಪ ಬ್ಲೀಡ್ ಆದ್ರೆ ಪರವಾಗಿಲ್ಲ, ಏನು ಆಗಿಲ್ಲ ಅಲ್ಲ, ಇನ್ನೊಂದ್ 2 hour ಮ್ಯಾನೇಜ್ ಮಾಡ್ಬೋದು ಅಂತ ಬಿಡ್ತಾರೆ. ಹೌದು. ಆ ಥರದನ್ನ ಅವಾಯ್ಡ್ ಮಾಡಿ. ಈಗ ನಾವೆಲ್ಲ ಮಹಿಳೆಯರು ಕೆಲಸ ಮಾಡೋದ್ರಿಂದ ನಮ್ಗೆ ನಮ್ದೇ ಆದ ಕಮಿಟ್ಮೆಂಟ್ಸ್ ಇರೋದ್ರಿಂದ ಕಷ್ಟ ಆದ್ರೂ ಆದಷ್ಟು 4 ರಿಂದ 6 ಗಂಟೆ ಆ ಮಧ್ಯದಲ್ಲಿ ಸ್ವಲ್ಪ ಬದಲಾಯಿಸಕ್ಕೆ ಪ್ರಯತ್ನ ಮಾಡಬೇಕು. ಓಕೆ. ಸೊ ಪ್ಯಾಡ್ ಆಗಲಿ ಕಪ್ಸ್ ಆಗಲಿ ಟೈಮ್ ಟು ಟೈಮ್ ಅದನ್ನ ಚೇಂಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಪೀರಿಯಡ್ಸ್ ಟೈಮಲ್ಲೂ ಕೂಡ. ಖಂಡಿತ. ಹೌದು. ಈಗ ಯೂರಿನ್ ಇನ್ಫೆಕ್ಷನ್ ಆದಾಗ ನಮಗೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯುತ್ತೆ, ಸೊ ಆ ಪಾರ್ಟಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ, ಅದರಿಂದಾಗಿ ಪೆರಿನಿಯಂ ಪಾರ್ಟಿಗೂ ಎಫೆಕ್ಟ್ ಆಗುತ್ತಾ? ಹೌದು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ಇದರ ಒಂದು ಕನೆಕ್ಷನ್ ಏನಿದೆಯಲ್ಲ ಇದು ತುಂಬಾ ಜನ ಅದ್ರ ಬಗ್ಗೆ ಯೋಚಿಸಿರೋದಿಲ್ಲ. ಸೊ ಈ ಯೂರಿನ್ ಇನ್ಫೆಕ್ಷನ್ ಒಂದು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದೇ ಇದ್ರೆ, ಇಲ್ಲ ಅದು ಪದೇ ಬರ್ತಾ ಇದೆ ಅಂತಂದ್ರೆ ಒಂದು ಮಹಿಳೆಗೆ ಅವರ ಒಂದು ಆ ಲೋಕಲ್ ಇಮ್ಯುನಿಟಿ ಪ್ಲಸ್ ಜನರಲ್ ಇಮ್ಯುನಿಟಿನ ನಾವು ಚೆಕ್ ಮಾಡಬೇಕಾಗುತ್ತೆ. ಯಾಕೆ ಈ ತರ ಪದೇ ಬರ್ತಾ ಇದೆ, ಅದು ಒಂದು ವಿಷಯ. ಪದೇ ಬಂದಾಗ ಆ ನಮ್ಮ ಮೂತ್ರಕೋಶ ಏನಿದೆಯಲ್ಲ, ಬ್ಲಾಡರ್ ಬ್ಯಾಗ್ ಅಥವಾ ಯೂರಿನರಿ ಬ್ಲಾಡರ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಸ್ವಲ್ಪ ವೀಕ್ ಆಗುತ್ತೆ. ಅಂದ್ರೆ ಯೂರಿನ ಪೂರ್ತಿ ಪಂಪ್ ಔಟ್ ಮಾಡದೇ ಇರಕ್ಕಾಗೋದು, ಅದು ಸ್ವಲ್ಪ ತನ್ನ ಶಕ್ತಿಯನ್ನ ಕಳೆದುಕೊಳ್ಳೋದು, ಈ ತರ ಎಲ್ಲ ಆಗುತ್ತೆ.
ಈ ಮೂತ್ರಕೋಶಕ್ಕೆ ಸಪ್ಲೈ ಮಾಡುವಂಥ ನರಗಳೇನಿದೆಯಲ್ಲ ಅದೇ ನಮ್ಮ ಪೆರಿನಿಯಂ ಮಸಲ್ಸ್ಗೂ ಸಪ್ಲೈ ಮಾಡುವಂಥದ್ದು. ಸೊ ಯಾವಾಗ ಮೂತ್ರಕೋಶ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೋ ಈ ನರಗಳಿಂದ ಆ ಜಾಗದ ಮಸಲ್ಸ್ ಕೂಡ ಒಂದು ಸ್ವಲ್ಪ ವೀಕ್ ಆಗೋದು, ಇಲ್ಲ ಇನ್ಫೆಕ್ಷನ್ ಬಂದ ತಕ್ಷಣ ಹೈಪರ್ ಆಕ್ಟಿವ್ ಆಗ್ಬಿಟ್ಟು ಸಡನ್ ಆಗಿ ಅವ್ರಿಗೆ ಯೂರಿನ್ ಪೂರ್ತಿ ಪಾಸ್ ಮಾಡೋಕ್ಕೆ ಬಿಡದೇ ಇರೋಂಥದ್ದು. ಯೂರಿನ್ ಪೂರ್ತಿ ಪಾಸ್ ಮಾಡದೇ ಇದ್ದಾಗ ಏನಾಗುತ್ತೆ, ಹಳೆ ಯೂರಿನ್ ಮೂತ್ರ ಒಳಗೆ ಉಳ್ಕೊಳ್ಳುತ್ತೆ, ಅದರಿಂದ ಇನ್ಫೆಕ್ಷನ್ ಇನ್ನೂ ಉಲ್ಬಣಗೊಳ್ತಾ ಹೋಗುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ನ ಕರೆಕ್ಟ್ ಟೈಮಿಗೆ ಟ್ರೀಟ್ ಮಾಡಿಸ್ಕೊಳ್ದೇ ಇದ್ರೆ, ಇಲ್ಲ ಪದೇ ಪದೇ ಯಾಕೆ ಬರ್ತಾ ಇದೆ ಅಂತ ಅದನ್ನ ತಿಳ್ಕೊಂಡು ಆ ರೂಟ್ ಕಾಸ್ ಅನ್ನ ನಾವು, ಮೂಲ ಏನಿದೆ ಅದನ್ನ ನಾವು ಸರಿ ಮಾಡ್ಕೊಳ್ದೆ ಹೋದ್ರೆ ಈ ಪೆರಿನಿಯಂ ರೀಜನ್ ಎಂಟೈರ್ಲಿ ಕೂಡ ಅಫೆಕ್ಟ್ ಆಗಬಹುದು. ಓಕೆ, ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಅನ್ನು ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ. ಹೌದು, ಯೂರಿನ್ ಪಾಸ್ ಮಾಡುವಾಗ ಉರಿ ಆಗುತ್ತಾ, ಉರಿ ಆದಾಗ ಮನುಷ್ಯನ ದೇಹದ ಯಾವುದೇ ಭಾಗದ ಮಾಂಸಖಂಡ ಆಗಲಿ ಅದರದ್ದು ಫಸ್ಟ್ ಇನ್ಸ್ಟಿಂಕ್ಟ್ ಬಂದೇ ಹಿಡ್ಕೊಳ್ಳುವಂಥದ್ದು. ಹೊಟ್ಟೆ ನೋವು ಬಂದಾಗ್ಲೂ ಅಷ್ಟೇ, ಹೊಟ್ಟೆ ಗಟ್ಟಿ ಆಗುತ್ತೆ. ತಲೆನೋವು ಬಂದಾಗ್ಲೂ ಅಷ್ಟೇ, ನಮಗ್ ಗೊತ್ತಾಗೋದಿಲ್ಲ, ಅಲ್ಲಿನ ಮಾಂಸಖಂಡಗಳೆಲ್ಲ ಸ್ವಲ್ಪ ಟೈಟ್ ಆಗುತ್ತೆ. ಸೊ ನಾವು ಯೂರಿನ್ ಇನ್ಫೆಕ್ಷನ್ ಬಂದಾಗ, ಉರಿ ಆದಾಗ, ನೋವಾದಾಗ ಆ ಜಾಗದ ಮಾಂಸಖಂಡಗಳು ಕೂಡ ರಿಯಾಕ್ಟ್ ಮಾಡ್ತವೆ. ಪದೇ ಪದೇ ಆಗ್ತಾ ಇದ್ರೆ ಅದೇ ಅದ್ರ ನೇಚರ್ ಆಗಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ಇದೆಲ್ಲ ಸಣ್ಣ ಸಣ್ಣ ಬಹಳ ಸೂಕ್ಷ್ಮವಾದ ವಿಷಯಗಳು, ನಮ್ಗೆ ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಇದಿರ್ಬೋದಿತ್ತೇನೋ ಕಾರಣ. ಆದ್ರೆ ಮೊದಲೇ ಅದನ್ನ ಸರಿ ಮಾಡ್ಕೊಂಡ್ರೆ ಇಲ್ಲಿ ತನಕ ಅವಾಯ್ಡ್ ಮಾಡ್ಬೋದು. ಡಾಕ್ಟರ್, ಒಂದ್ ವೇಳೆ ಪೆರಿನಿಯಂ ಭಾಗದಲ್ಲಿ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ದೇಹದ ಒಳಭಾಗಕ್ಕೆ ಏನಾದ್ರೂ ಎಫೆಕ್ಟ್ ಮಾಡುತ್ತಾ, ಹೇಗೆ? ಯಾಕಂದ್ರೆ ಹೊರಗಿನ ಸರ್ಫೇಸ್ ಅಲ್ಲಿ ಇನ್ಫೆಕ್ಷನ್ ಆಗಿರೋದು ಒಳಗಡೆ ಇನ್ಫೆಕ್ಷನ್ ಆಗೋದಕ್ಕೆ ಅದು ಕಾರಣ ಆಗುತ್ತಾ ಅಂತ? ಹೌದು, ಯಾಕೆಂದ್ರೆ ನಾನು ಈ ಮೊದಲೇ ಹೇಳ್ದಂಗೆ ಅದು ಬ್ಲೈಂಡ್ ಪ್ಯಾಸೇಜ್, ಹೊರಗಿಂದ ಒಳಗ್ ಬರುವಂತ ಇನ್ಫೆಕ್ಷನ್ಸ್ ಅನ್ನ ತಡೆಯುವಂತ ಎಲ್ಲಾ ಕ್ಷಮತೆ ಅದಕ್ಕೆ ಇದೆ. ಆದ್ರೆ ಆ ಕ್ಷಮತೆಯನ್ನು ಮೀರಿ ನಾವೇನಾದ್ರೂ ಸರಿಯಾದ ಟೈಮಿಗೆ ತಗೊಳ್ದೇ ಇದ್ರೆ, ಟ್ರೀಟ್ಮೆಂಟ್ ಅನ್ನ ಇದು ಸರಿಗೆ ಅದನ್ನ ಟ್ರೀಟ್ ಮಾಡದೇ ಇದ್ರೆ ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಒಳಗಡೆ ಅಂದ್ರೆ ಎಲ್ಲಿ? ಮೊದಲನೇದಾಗಿ ಮಹಿಳೆಯರಲ್ಲಿ ನಾನು ಹೇಳಬೇಕು ಅಂತಂದ್ರೆ, ವೆಜೈನಾದಲ್ಲಿ ಇನ್ಫೆಕ್ಷನ್ ಆದ ಮೇಲೆ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿ ಅದು ವೆಜೈನಾಗಿ ಹೋಗಿ ನೆಕ್ಸ್ಟ್ ಅದು ನಮ್ಮ ಗರ್ಭಕೋಶದ ಒಳಗಡೆ ಹೋಗ್ಬೋದು. ಗರ್ಭಕೋಶದ ಒಳಗಡೆ ಹೋದಾಗ ಮುಟ್ಟಿನಲ್ಲಿ ತೊಂದರೆಗಳು ಶುರುವಾಗುತ್ತೆ. ಮುಟ್ಟು ಸರಿಗೆ ಬರ್ದೇ ಇರೋದು, ಇಲ್ಲ ಮುಟ್ಟಲ್ಲಿ ಬರುವಂತ ರಕ್ತದಲ್ಲಿ ಕೆಲವು ಕಣಗಳು ಬರುವಂತದ್ದು, ಇಲ್ಲ ವಾಸನೆ ಬರುವಂತದ್ದು ಅದು ಶುರುವಾಗುತ್ತೆ. ಅಂಡ್ ಜ್ವರ ಬರಕ್ ಶುರುವಾಗುತ್ತೆ. ಗರ್ಭಕೋಶದ ಒಳಗಿಂದ ಟ್ಯೂಬ್ಸ್ ಅಂತ ಇದೆ, ಅಲ್ಲಿಂದ ನಲ್ಲಿಗಳಲ್ಲಿ ಅದು ದೇಹದ ಒಳಗಡೆ ಡೈರೆಕ್ಟ್ ಕನೆಕ್ಷನ್, ಅದು ಹೊಟ್ಟೆಯ ಭಾಗದಲ್ಲಿ ಒಳಗಡೆ. ಸೊ ಅಲ್ಲಿಂದ ಓವರೀಸ್, ಅಂಡಾಶಯ, ಅದಕ್ಕೆ ಹೋಗ್ಬೋದು. ಈ ಎಲ್ಲದಕ್ಕೂ ಇನ್ಫೆಕ್ಷನ್ ಆದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿರೋ ಕರುಳುಗಳು, ಆ ಅಂಗಗಳು ಕೂಡ ಸ್ಪ್ರೆಡ್ ಆಗ್ಬೋದು. ಓಕೆ, ಹೌದು. ಈ ಮಟ್ಟಕ್ಕೆ ಹೋದಾಗ್ಲೂ ಅದು ಸರಿಯಾಗಿ ಟ್ರೀಟ್ಮೆಂಟ್, ಇಷ್ಟೊತ್ತಿಗೆ ಬಹಳಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಬಟ್ ಅವ್ರ ಇಮ್ಯುನಿಟಿ ಕಡಿಮೆ, ಯಾಕಂದ್ರೆ ಆಲ್ರೆಡಿ ಇರಿಟೇಷನ್ ಸ್ಟಾರ್ಟ್ ಆಗಿರುತ್ತೆ, ಕೆಲವರಿಗೆ ತಡ್ಕೊಳಿಕ್ ಆಗೋದಿಲ್ಲ. ಖಂಡಿತ, ಅದು ಅಷ್ಟು ಸಿಂಪ್ಟಮ್ ಜಾಸ್ತಿ ಆದಾಗ ಅದ್ರದ್ದು ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ, ತಗೊಂಡಿರ್ತಾರೆ. ಆದ್ರೆ ಏನಾಗುತ್ತೆ, ಒಂದೊಂದ್ಸತಿ ಅದು ಅವ್ರ ಇಮ್ಯುನಿಟಿ ಕಡಿಮೆ ಇದ್ರೆ, ವಯಸ್ಸಿನ ಮೂಲಕವೋ ಬೇರೆ ಬೇರೆ ರೋಗಗಳ ಕಾರಣದಿಂದನೋ ಎಲ್ಲ ಕಡಿಮೆ ಇದ್ರೆ ಆ ಇನ್ಫೆಕ್ಷನ್ ಜನರಲ್ ಆಗಿ ಬಾಡಿಯಲ್ಲಿ ಹೋಗಿ ಸೆಪ್ಸಿಸ್ ಕೂಡ ಆಗ್ಬೋದು. ಸೊ ಇದೆಲ್ಲ ಈ ಮುಟ್ಟಿನಲ್ಲಿ ಆಗುವಂತ ತೊಂದರೆಗಳು, ಎಸ್ಪೆಷಲಿ ಮುಟ್ಟಿನ ಬ್ಲಡ್ ಇಂದ ಆಗುವಂತ ಕೆಲವು ಇನ್ಫೆಕ್ಷನ್ಗೆ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದರಿಂದ BP ಕಡಿಮೆ ಆಗಿ ICUಗೆ ಅಡ್ಮಿಟ್ ಆಗೋ ಲೆವೆಲ್ ವರ್ಗೂ ಕೂಡ ಹೋಗಬಹುದು. ಸೊ ಈ ರೀತಿಯಾಗಿ ಯಾವಾಗ ಅದು ಸೆಪ್ಸಿಸ್ ಅಂತ ಹೋಗುತ್ತೋ, ಈ ಸೆಪ್ಸಿಸ್ ಕಂಟ್ರೋಲ್ ಆಗೋವರೆಗೂ ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಅಂತಾನೆ ಹೇಳ್ಬೋದು ಎಲ್ಲ ಅಂಗಗಳಿಗೂ. ಈ ಭಾಗ ಎಷ್ಟು ಕ್ಷಮತೆ ಹೊಂದಿದೆ ಅಂದ್ರೆ ಇಂಥ ಇನ್ಫೆಕ್ಷನ್ ಇಂದ ಈ ಮಟ್ಟಕ್ಕೆ ಆಗಿರೋದನ್ನ ನಮ್ಮ ಜನಸಾಮಾನ್ಯರು ಕೇಳಿರೋದಿಲ್ಲ. ಹೌದೌದು ಅಲ್ವಾ? ಅವ್ರು ಅನ್ಕೊಳ್ಳಿಕ್ಕೂ ಇಲ್ಲ ಈ ತರ ಒಂದು ಪೆರಿನಿಯಂ ಅಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದ ಇಡೀ ದೇಹಕ್ಕೆ ಅದು ಸ್ಪ್ರೆಡ್ ಆಗಬಹುದು ಅನ್ನೋ ತರಾನು ಅನ್ಕೊಂಡಿರ್ಲಿಕ್ಕಿಲ್ಲ ಬಹುಶಃ. ಖಂಡಿತ, ಹೌದು. ಬೇರೆದೆಲ್ಲ ಕೇಳಿರ್ತಾರೆ, ಇನ್ಫೆಕ್ಷನ್, ಹೊಟ್ಟೆ ಇನ್ಫೆಕ್ಷನ್ ಇದೆಲ್ಲ ಅಂತ. ಇದ್ರಿಂದ ಹಂಗಾಗ್ಬೋದು. ಯಾಕೆ ಅಂದ್ರೆ ಅದು ಅಷ್ಟು ಆಲ್ರೆಡಿ ಅಷ್ಟು ಕ್ಷಮತೆ ಹೊಂದಿದೆ, ಅಷ್ಟು ಸ್ಟ್ರಾಂಗ್ ಇದೆ ಇಮ್ಯುನಿಟಿ ವೈಸ್, ಎಲ್ಲಾನು ರೋಗ ನಿರೋಧಕ ಶಕ್ತಿ ಎಲ್ಲಾನು ಚೆನ್ನಾಗಿದೆ. ಆದರೆ ಕೆಲವೊಮ್ಮೆ ಅದರ ಎಷ್ಟೊಂದು ನಾವು ಡಿಸ್ಕಸ್ ಮಾಡಿದ್ವಲ್ಲ ಕಾರಣಗಳಿಂದ ಇನ್ಫೆಕ್ಷನ್ ಅದನ್ನ ಮೀರಿ ಹೋದ್ರೆ ಇದು ಕೂಡ ಆಗ್ಬೋದು. ಹಾಗಾಗಿ ಎಷ್ಟು ಬೇಗ ನಾವು ಅದನ್ನ ಸರಿ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೇದು. ಒಂದ್ ರೀತಿ ನಮ್ಮ ದೇಹಕ್ಕೆ ಪ್ರೊಟೆಕ್ಟ್ ಕೊಡೋದಕ್ಕೆ ಸಮಸ್ಯೆ ಬಂದ್ರೆ ಇಡೀ ದೇಹಕ್ಕೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ತರ. ಹೌದು. ಸೊ ನಮ್ಮ ದೇಹವನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಪಾರ್ಟ್ ಅಲ್ಲಿ ಏನೋ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೊರಗಡೆಯಿಂದ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ರೋಗಾಣು ಬೇಗ ಎಂಟರ್ ಆಗುತ್ತೆ ಕಂಪೇರ್ ಟು ಬಿಫೋರ್, ಬೇಗ ಎಂಟರ್ ಆಗುತ್ತೆ. ಸೊ ಸಮಸ್ಯೆಗಳು ಬರಬಹುದು ಅಂತ. ಖಂಡಿತ ದೇವ್ರು ನಮ್ಗಲ್ಲಿ ಓಪನಿಂಗ್ ಕೊಟ್ಟಿದ್ದಾನೆ, ಖಂಡಿತ. ಬಟ್ ಅದನ್ನ ಮಜಬೂತಾಗಿ ಇಟ್ಕೊಳ್ಳೋಕೆ ಕೂಡ ವಿಧವಾದ ಮೆಥಡ್ಸ್ ಅನ್ನ ಕೊಟ್ಟಿದ್ದಾನೆ, ಅದನ್ನ ನಾವು ಫಾಲೋ ಮಾಡಬೇಕು. ಹೌದು ಹೌದು. ಡಾಕ್ಟರ್, ಹಾಗಿದ್ರೆ ಬೇರೆ ಯಾವ ಕಾರಣಗಳಿಂದ ಇನ್ಫೆಕ್ಷನ್ ಆಗಬಹುದು? ಈಗ ಪೀರಿಯಡ್ಸ್ ಟೈಮಲ್ಲಿ ಪ್ರಾಪರ್ ಆಗಿ ಕೇರ್ ಮಾಡಿಲ್ಲ ಅಂದ್ರೂ ಆಗುತ್ತೆ. ನೀವು ಹೇಳಿದ್ರೆ ಹೆಚ್ಚು ಕೆಮಿಕಲ್ಸ್ ಯೂಸ್ ಮಾಡಿ, ಹೆಚ್ಚು ಹೈಜೀನ್ ಮಾಡಿದ್ರೂ ಪ್ರಾಬ್ಲಮ್ ಆಗ್ಬೋದು. ಬೇರೆ ಏನಾದರೂ ರೀಸನ್ಸ್ ಇದೆಯಾ? ಸಂಭೋಗದ ಸಮಯದಲ್ಲಿ ಗಂಡು ಹೆಣ್ಣಿನ ಸಂಬಂಧ ನಡೆಯುವಾಗ ಅಲ್ಲಿ ಕೂಡ ಹೈಜೀನ್ ಮೇಂಟೈನ್ ಆಗದಿದ್ರೆ ಅದರಿಂದ ಕೂಡ ಇನ್ಫೆಕ್ಷನ್ ಬರ್ಬೋದು. ನಾರ್ಮಲ್ ವೆಜನಲ್ ಇನ್ಫೆಕ್ಷನ್ ಕೂಡ ಬರ್ಬೋದು, ಇಲ್ಲ ಸಂಭೋಗದ
ಸಂಬಂಧವಾಗಿ ಕೆಲವು ನಮ್ಮ ಹತ್ರ ಆಲ್ರೆಡಿ STDs ಅಂತ ಹೇಳ್ತೀವಲ್ಲ ಅಂಥವು ಕೂಡ ಬರ್ಬೋದು. ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಜನರಲ್ ಇಮ್ಯುನಿಟಿ ಕಡಿಮೆ ಆದಾಗ ಯಾರಿಗೆ ಅಂದರೆ ಬಹುಸಾಮಾನ್ಯವಾಗಿ ಕಾಣುವಂತಹ ಡಯಾಬಿಟಿಸ್ ಪೇಷಂಟ್ಸಲ್ಲಿ. ಸೊ ಡಯಾಬಿಟಿಸ್ ಪೇಷಂಟ್ಸ್ಗೆ ಇನ್ ಜನರಲ್ ಸ್ವಲ್ಪ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅಂಥವರಲ್ಲಿ ಫಸ್ಟ್ ಆಗಿ ಕಾಣಿಸ್ಕೊಳ್ಳೋದೇ ಯೂರಿನ್ ಇನ್ಫೆಕ್ಷನ್, ಈ ವೆಜೈನಾದಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗುವಂಥದ್ದು, ಪೆರಿನಿಯಂ ಭಾಗದಲ್ಲಿ ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗುವಂಥದ್ದು ಎಲ್ಲ ಅಲ್ಲಿಂದ ಶುರುವಾಗುತ್ತೆ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಇದ್ರೆ ಟೆಸ್ಟ್ ಯಾವ ರೀತಿಯಾಗಿ ಮಾಡ್ತೀರಾ? ಇನ್ಫೆಕ್ಷನ್ ಆಗಿದೆ ಅಂದಾಗ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ತೋರಿಸ್ಕೋತಾರ ಹಿಂಗೆ ಆಗಿದೆ ಅಂತ, ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಬಂದಾಗ ಈ ಇನ್ಫೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತಾ? ಸೊ ಡಯಾಗ್ನೋಸಿಸ್ ಟೆಸ್ಟ್ ಅನ್ನೋ ಥರ ಇರುತ್ತಾ ಪರ್ಟಿಕ್ಯುಲರ್ಲಿ? ನಮಗೆ 2 ಥರದ ಪೇಷಂಟ್ಗಳು ಬಂದಿದ್ದಾರೆ. ಸುಮಾರು ಕಡೆ ಹೋಗಿ ಸುಮಾರು ಬೇರೆ 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 ಥರ ಟ್ರೀಟ್ಮೆಂಟ್ ತಗೊಂಡು ಅವ್ರಿಗೆ ಸರಿ ಹೋಗದೆ, ಇಲ್ಲ ಆ ಕ್ಷಣಕ್ಕೆ ಸರಿ ಹೋಗಿ ಮತ್ತೆ ಅದು ಜಾಸ್ತಿ ಆಗಿ ಬಂದವರು ಕೂಡ ಇದ್ದಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಇಂಥ ತೊಂದರೆಗಳು, ಈ ಬಿಳಿ ಮುಟ್ಟಾಗೋದು, ಇಲ್ಲ ಅಲ್ಲಿ ತುರ್ಕೆ ಆಗೋದು, ಇಲ್ಲ ಉರಿ ಆಗೋದು, ಯೂರಿನ್ ಹೋಗಕ್ಕೆ ತೊಂದರೆ ಆಗುವಂಥದ್ದು, ಇಲ್ಲ ಪದೇ ಪದೇ ಯೂರಿನ್ ಹೋಗಬೇಕು ಅನ್ಸೋದು, ಇಂಥ ತೊಂದರೆಗಳು ಇಟ್ಕೊಂಡು ಬಂದವರು ಇದ್ದಾರೆ. ಇದರ ಮೇಜರ್ ನಾವು ಹೇಗೆ ಅದನ್ನ ಕಂಡುಹಿಡಿಬಹುದು ಅಂತಂದ್ರೆ, ನಮ್ಮ ಹತ್ರ ಬಂದು ನಾವು ಆ ಜಾಗವನ್ನ ಪರಿಶೀಲನೆ ಮಾಡಿದಾಗ, ಅದನ್ನ ತಪಾಸಣೆ ಮಾಡಿದಾಗ್ಲೇನೆ ನಮಗೆ ಅತಿ ಮುಖ್ಯವಾಗಿ ಗೊತ್ತಾಗುವಂಥದ್ದು ಏನಾಗಿದೆ ಎಕ್ಸಾಕ್ಟ್ಲಿ ಅನ್ನೋದು ಗೊತ್ತಾಗದ ಅವಾಗ್ಲೇ. ಖಂಡಿತ ಅಲ್ಲಿ ಯಾವ ಭಾಗಕ್ಕೆ ಫಸ್ಟ್ ಆಫ್ ಆಲ್ ಇನ್ಫೆಕ್ಷನ್, ಯಾಕೆಂದ್ರೆ ವೆಜೈನದಲ್ಲಾಗೋ ಇನ್ಫೆಕ್ಷನ್ ಯೂರಿನಿಗೆ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು, ಯೂರಿನಲ್ಲಾಗೋ ಇನ್ಫೆಕ್ಷನ್ ವೆಜೈನಾಗೂ ಕಾಸ್ ಮಾಡ್ಬೋದು. ಸೊ ಎರಡರಲ್ಲಿ ಯಾವ್ದು ಮೂಲನೋ ಅದನ್ನ ನಾವು ಟ್ರೀಟ್ ಮಾಡದೇ ಇದ್ರೆ ಇನ್ನೊಂದು ಹೋಗೋದಿಲ್ಲ. ಸೊ ಅದು ನಮಗೆ ಗೊತ್ತಾಗೋದು ತಪಾಸಣೆ ಮೂಲಕನೇ. ಸೊ ನಾವು ಅದಕ್ಕೆ ಟೆಸ್ಟ್ ಅಂತ ಬಂದಾಗ ಫಸ್ಟ್ ತಪಾಸಣೆ ಮಾಡಿ ನಮಗೆ ಮುಕ್ಕಾಲ್ ಭಾಗದ ಡಯಾಗ್ನೋಸಿಸ್ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ, ಯಾರಲ್ಲಿ ಪದೇ ಪದೇ ಬರ್ತಾ ಇದೆಯೋ, ಇಲ್ಲ ಇದೊಂಥರ ವಿಶೇಷವಾಗಿದೆ, ಸ್ವಲ್ಪ ಇನ್ಫೆಕ್ಷನ್ ನಾರ್ಮಲ್ ರೂಟೀನ್ ಆಗಿಲ್ಲ ಅಂತ ಅನ್ಸಿದ್ರೆ ಮಾತ್ರ ನಾವು ಹೈಯರ್ ಟೆಸ್ಟ್ ಹೇಳ್ಬೋದು. ಅಂಥದ್ರಲ್ಲಿ ಒಂದು ಸಾಮಾನ್ಯವಾಗಿ ಯೂರಿನ್ ಟೆಸ್ಟ್, ಯೂರಿನ್ ನಲ್ಲಿ ಇನ್ಫೆಕ್ಷನ್ ಇದೆಯಾ, ಪಸ್ ಇದೆಯಾ, ಬ್ಲಡ್ ಏನಾದರೂ ಇದೆಯಾ, ಇಲ್ಲ ಇನ್ಫೆಕ್ಷನ್ ಡಿನೋಟ್ ಮಾಡುವಂಥ ಬೇರೆ ಕಣಗಳಿದೆಯಾ ಅಂತ ಟೆಸ್ಟ್ ಮಾಡ್ತೀವಿ. ಇಲ್ಲ ಆ ಡಿಸ್ಚಾರ್ಜ್ ಅಲ್ಲಿ ಏನೋ ಸರಿಗಿಲ್ಲ, ಇಲ್ಲ ಇದು ವಿಶೇಷವಾಗಿದೆ ಅಂದ್ರೆ ಆ ಡಿಸ್ಚಾರ್ಜ್ ಅನ್ನು ಸಹ ನಾವು ಹೇಗೆ ಪಸ್ ಬೇರೆ ಭಾಗದಿಂದ ಕಳಿಸ್ತೀವೋ ಆ ಡಿಸ್ಚಾರ್ಜ್, ವೈಟ್ ಡಿಸ್ಚಾರ್ಜ್ ಏನ್ ಬರುತ್ತೆ ಅದನ್ನು ಕೂಡ ತಪಾಸಣೆ ಕಳಿಸ್ತೀವಿ. ಇದೆಲ್ಲ ಮಾಡೋದ್ರಿಂದ ನಮಗೆ ಒಂದು ಯಾವ ಆರ್ಗ್ಯಾನಿಸಮ್, ಯಾವ ಸೂಕ್ಷ್ಮಾಣು ಬಂದು ಅವ್ರಿಗೆ ಇದಾಗಿದೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಯಾವುದು ಅನ್ನೋದನ್ನ ನಾವು ಪಿನ್ ಪಾಯಿಂಟ್ ಮಾಡೋದಕ್ಕೆ ಸಹಾಯಕಾರಿಯಾಗುತ್ತೆ. ಡಾಕ್ಟರ್, ಈ ಪೆರಿನಿಯಂ ಪಾರ್ಟ್ ನಲ್ಲಿ ನೋವು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಬಹುಸಾಮಾನ್ಯವಾಗಿ ಇದು ಒಂದು ಇನ್ಫೆಕ್ಷನ್ ಇಂದ, ಈ 3 ಅಂಗದಲ್ಲಿ ಎಲ್ಲಿ ಇನ್ಫೆಕ್ಷನ್ ಆದ್ರೂ ಕೂಡ ನೋವು ಬಹಳ ಕಾಮನ್ ಆಗಿ ಅಸೋಸಿಯೇಟ್ ಆಗಿರುತ್ತೆ. ಅದಲ್ಲದೆ ಈಗೀಗ ಬಹಳ ಚಿಕ್ಕ ಚಿಕ್ಕ ಹುಡುಗಿಯರಲ್ಲಿ ಕಾಣಿಸ್ಕೊಳ್ತಿರೋದೇನು ಅಂದ್ರೆ, ಈ ಸ್ಟ್ರೆಸ್ ಇಂದ, ಸ್ಕೂಲ್ ಇರ್ಬೋದು, ಇಲ್ಲ ಕೆಲಸದ ರಿಲೇಟೆಡ್ ಸ್ಟ್ರೆಸ್ ಇಂದ ಬಹುಮುಖ್ಯವಾಗಿ ನಾವು ನೋಡಿರೋ ಹಾಗೆ ಅವ್ರಿಗೆ ಆ ಜಾಗದಲ್ಲಿ ಸ್ವಲ್ಪ ಗಟ್ಟಿಯೇ ಹಿಡ್ಕೊಳ್ಳೋಂತ ಒಂದು ಟೆಂಡೆನ್ಸಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯೂರಿನ್ ಹೋದಾಗ್ಲೂ ಅಷ್ಟೇ ಅವ್ರು ಪೂರ್ತಿ ಇದ್ ಮಾಡೋದಿಲ್ಲ. ಪಬ್ಲಿಕ್ ವಾಶ್ರೂಮ್ಸ್ ಅಲ್ಲಿ ಇರೋ ಭಯ ಇರ್ಬೋದು, ನನ್ಗೆ ಇಲ್ಲಿ ಸರಿ ಹೋಗೋದಿಲ್ಲ ಅನ್ನೋ ಭಯ, ಇಲ್ಲ ಬೇರೆ ಏನೋ ಆಂಗ್ಸೈಟಿ ಕಾರಣದಿಂದ ಆ ಜಾಗವನ್ನ ಟೈಟ್ ಹಿಡಿಯಕ್ ಶುರು ಮಾಡ್ತಾರೆ. ಆ ಪದೇ ಪದೇ ಅಷ್ಟು ಟೈಟ್ ಹಿಡಿಯೋದ್ರಿಂದ ಆ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಹೇಗೆ ನಮ್ಮ ಮಸಲ್ ಕ್ರಾಂಪ್ ಅಂತೀವಿ, ಸ್ಪ್ರೈನ್ ಅಂತೀವಲ್ಲ ಬೇರೆ ಕಡೆ, ಅದು ಆ ಜಾಗದ ಮಸಲ್ಸ್ ಅಲ್ಲಿ ಕೂಡ ಆಗ್ಬೋದು. ಇನ್ನೊಂದು ಕಾರಣ ಏನು ಅಂದ್ರೆ, ಅಲ್ಲೇನಾದ್ರೂ ಗಾಯ ಆದಾಗ, ಇಲ್ಲ ಏಟು ಬಿದ್ದಾಗ, ಇಲ್ಲ ಅಲ್ಲಿ ನಮ್ಮ ಬೇರೆ ಬೇರೆ ಡೆಲಿವರಿ ಪ್ರೋಸೆಸ್ ಇಂದಾನೋ ಇಲ್ಲ ಬೇರೆ ಕಾರಣದಿಂದ ಅಲ್ಲಿ ಇಂಜುರಿ ಆದಾಗ, ಇಲ್ಲ ಟೇರ್ ಆದಾಗ ಕೂಡ ಈ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು. ವೆರಿ ರೇರ್ಲಿ ನಮಗೆ ಕಾನ್ಸ್ಟಿಪೇಷನ್, ಎಸ್ಪೆಷಲಿ ಮೋಷನ್ ಭಾಗದಲ್ಲಿ ಕಾನ್ಸ್ಟಿಪೇಷನ್ ಅಂತ ಆದಾಗ ಪದೇ ಪದೇ ಸ್ಟ್ರೈನ್ ಮಾಡ್ತೀವಲ್ವಾ, ಹೌದು, ಅದರಿಂದಾಗಿ ಕೂಡ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ಕರೆಕ್ಟ್. ಆ ಪುಷ್ ಮಾಡೋದ್ರಿಂದಾಗಿ ಪೇನ್ ಬರೋ ಚಾನ್ಸಸ್ ಇರುತ್ತಾ? ಹೌದು, ಪುಷ್ ಮಾಡೋದ್ರಿಂದ ಮಸಲ್ ಅಲ್ಲಿ, ಆ ಪೆರಿನಿಯಂ ಭಾಗದ ಮಸಲ್ ಅಲ್ಲಿ ಕೂಡ ಪೇನ್ ಬರ್ಬೋದು. ಓಕೆ, ಸೊ ನಾವು ಮೋಷನ್ ಹೋಗೋದನ್ನ ಹಿಡ್ಕೊಂಡ್ರೆ, ಕಂಟ್ರೋಲ್ ಮಾಡಿದ್ರೆ ಈ ಪ್ರಾಬ್ಲಮ್ ಪೇನ್ ಅಲ್ಲಿ, ಆ ಒಂದು ಪೆರಿನಿಯಂ ಪ್ಲೇಸ್ ಅಲ್ಲಿ ಪೇನ್ ಬರುವಂತದ್ದು ಸಹಜ ಅಂತ. ಕಂಟ್ರೋಲ್ಗಿಂತ ಹೆಚ್ಚಾಗಿ ಅದು ಗಟ್ಟಿ ಬರ್ತಾ ಇದೆ ಅಂದಾಗ ಅದನ್ನ ತೋರಿಸ್ಕೊಳ್ಳದೆ ಇರ್ಲಿ ಬಿಡು, ಏನೋ ಒಂದಾಗುತ್ತೆ ಅಂತ ತುಂಬಾ ದಿನ ಬಿಟ್ಬಿಡ್ತಾರಲ್ವಾ, ಅಂತ ಟೈಮ್ ನಲ್ಲಿ ಈ ಭಾಗದಲ್ಲಿ ನೋವು ಸ್ವಲ್ಪ ಉಲ್ಬಣ ಆಗೋ ಚಾನ್ಸಸ್ ಇರುತ್ತೆ. ಪೆರಿನಿಯಂ ಲಂಪ್ ಅಂದ್ರೆ ಏನು? ಇದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಡಾಕ್ಟರ್ ಅಲ್ಲಿ? ಲಂಪ್ ಅಂತಂದ್ರೆ ಒಂದು ಸ್ವೆಲ್ಲಿಂಗ್ ಅಥವಾ ಒಂದು ಗಡ್ಡೆ, ಎಲ್ಲಿ ಬೇಕಾದ್ರೂ ಬರಬಹುದು. ಈ ಜಾಗದಲ್ಲಿ ಗಡ್ಡೆ ಬರೋದಕ್ಕೆ ಅಗೇನ್ ಸುಮಾರು ಕಾರಣಗಳಿವೆ. ಮಹಿಳೆಯರಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ನಾನೇ ಆಲ್ರೆಡಿ ಹೇಳಿದ್ನಲ್ಲ, ಹೇರ್ ಫಾಲಿಕಲ್ ಅಂತ ಕೂದಲಿನ ಒಂದು ಉಗಮ ಸ್ಥಾನ ಏನಿರುತ್ತೆ, ಅದೇನಾದ್ರೂ ಇನ್ಫೆಕ್ಟ್ ಆದ್ರೆ ಫಾಲಿಕ್ಯುಲೈಟಿಸ್, ಫರಂಕಲ್ ಅಥವಾ ಪಿಂಪಲ್, ಸಿಂಪಲ್ ಇದರಲ್ಲಿ ಹೇಳ್ಬೇಕಂದ್ರೆ ಆ ಜಾಗದಲ್ಲಿ ಪಿಂಪಲ್ಗಳಾಗಿ ಅದು ಗುಳ್ಳೆಗಳಾಗಿ ಬರಕ್ ಶುರುವಾಗುತ್ತೆ. ಮತ್ತೆ ಈ ಜಾಗನ ನಾನು ಆಲ್ರೆಡಿ ಹೇಳಿದೆ, ಅದರ ರೋಗ ನಿರೋಧಕ ಕ್ಷಮತೆ ಬಹಳ ಚೆನ್ನಾಗಿದೆ ಅಂತ. ಸೊ ಆ ರೋಗ ನಿರೋಧಕವನ್ನ ಹೊರಗೆ ಬಿಡುವಂತಹ ಗ್ರಂಥಿಗಳೇನಿರುತ್ತೆ, ಆ ಗ್ರಂಥಿಗಳೇನಾದ್ರೂ ಬ್ಲಾಕ್ ಆದ್ರೆ ಅದು ಕೂಡ
ಒಂದು ಲಂಪ್ ಆಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಬಾರ್ಥೋಲಿನ್ ಸಿಸ್ಟ್ ಅಥವಾ ಬಾರ್ಥೋಲಿನ್ ಆಪ್ಸೆಸ್ ಅಂತ ಕರಿತೀವಿ. ಅದು ಇನ್ಫೆಕ್ಟ್ ಆಗಿ ಪಸ್ ಥರ ಆದರೆ ಅದು ಕೂಡ ಆಗ್ಬೋದು. ಇಲ್ಲ ನಾವು ನಮ್ಮ ಸುತ್ತಮುತ್ತ ಜಾಗದಲ್ಲಿ ಬಹಳ ಫ್ಯಾಟಿನ ಅಂಶ ಇದೆ. ಯಾಕೆಂದರೆ ಕೂತಾಗ ಭಾರ ಬಿಡ್ತೀವಲ್ವ, ಅಲ್ಲಿ ಬೋನ್ಸಿಗೆ ಮಸಲ್ಸ್ಗೆ ಜಾಸ್ತಿ ಹರ್ಟ್ ಆಗಬಾರ್ದು ಅಂತ ಕುಷನಿಂಗ್ ಆಗಿ ಅಲ್ಲಿ ಫ್ಯಾಟ್ ಇದೆ. ಆ ಫ್ಯಾಟ್ ಅಲ್ಲಿ ಇನ್ಫೆಕ್ಷನ್ ಆದರೆ ಕೂಡ ಅದು ಕೂಡ ಆಪ್ಸೆಸ್ ಆಗಿ ಒಂದು ಲಂಪ್ ಥರ ನಮಗೆ ಕಾಣಿಸ್ಕೊಳ್ಬೋದು. ಎಲ್ಲದಕ್ಕಿಂತ ಸೀರಿಯಸ್ ವಿಷಯ ಏನು ಅಂತಂದರೆ ಕ್ಯಾನ್ಸರ್. ಆ ಜಾಗದಲ್ಲಿ ಏನಾದರೂ ಗ್ರೋತ್ ಇದ್ದರೆ, ಏನಾದರೂ ಒಂದು ಬೆಳೀತಾ ಇದ್ದರೆ, ಇಲ್ಲ ಸೈಜ್ ಸಡನ್ನಾಗಿ ದೊಡ್ಡದಾಯಿತು ಅಂದರೆ, ಇಲ್ಲ ರಕ್ತ ಬರ್ತಾ ಇದೆ ಅಂತಂದರೆ ಅದು ಕೂಡ ಒಂದು ಲಂಪ್ ಆಗಿ ಫಸ್ಟ್ ಆಗಿ ಕಾಣಿಸ್ಕೊಳ್ಬೋದು. ಸೊ ಆ ಲಂಪ್ ಪೈನ್ ಇರುತ್ತಾ ಸ್ಟಾರ್ಟಿಂಗಲ್ಲಿ? ಕೆಲವಕ್ಕಿರುತ್ತೆ, ಕೆಲವಕ್ಕಿರಲ್ಲ. ಯಾವುದು ಇನ್ಫೆಕ್ಷನ್ ಮೂಲಕವಾಗಿ ಬರ್ತಾವಲ್ಲ, ಈ ಆಬ್ಸೆಸ್ ಇರ್ಬೋದು, ಪಸ್ ಫೀಲ್ಡ್ ಏನಿರುತ್ತಲ್ಲ, ಅದೆಲ್ಲ ಪೇನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನಮಗೆ ತಕ್ಷಣ ಗೊತ್ತಾಗುತ್ತೆ. ಆದರೆ ಈ ಕ್ಯಾನ್ಸರ್ ಅಂತ ಏನು ಹೇಳಿದಲ್ಲ, ಅದು ಪೇನ್ಲೆಸ್ ಕೂಡ ಇರ್ಬೋದು. ಯಾವುದೇ ನೋವಿಲ್ಲದೆ ಕೂಡ ಬರ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ವಾಶ್ರೂಮ್ ನೀಟಾಗಿ ಇಲ್ಲದೆ ಇದ್ರೂ ಕೂಡ ಆ ಪೆರಿನಿಯಂ ಪ್ಲೇಸಲ್ಲಿ ಇನ್ಫೆಕ್ಷನ್ ಆಗ್ಬೋದಾ? ಕೆಲವರಿಗೆ ನೀವು ಆಗಲೇ ಹೇಳಿದ್ರಿ ಮಾತಾಡ್ತಾ, ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಾದ್ರೆ ಮುಜುಗರ ಆಗುತ್ತೆ, ಹಿಂಗೆ ಯೂಸ್ ಮಾಡೋದು ಅಂತ ಹಿಡ್ದಿಟ್ಕೊಳ್ತಾರೆ ಅಂತ. ಸೊ ಅದನ್ನು ಹೇಳಿದಾಗ ನೆನಪಾಯ್ತು ನನಗೆ. ಸೊ ಕೆಲವೊಂದ್ಸತಿ ವಾಶ್ರೂಮ್ ನೀಟಾಗಿಲ್ಲ, ಏನೋ ಒಂದು ನೆಸಸರಿ ಕಾರಣಕ್ಕೆ ಹೋಗಲೇಬೇಕಾಗತ್ತೆ ವಾಶ್ರೂಮ್ಗೆ, ಅದರಿಂದಾಗಿನೂ ನಮ್ಗೆ ಆ ಪಾರ್ಟಲ್ಲಿ ಆ ಸ್ಕಿನ್ ಮೇಲೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತಾ? ಖಂಡಿತ. ಮಹಿಳೆಯರಲ್ಲಿ ಆ ಪ್ರೈವೇಟ್ ಪಾರ್ಟ್ಸ್ ಅಥವಾ ಗುದದ್ವಾರದ ಅಂಗಗಳು, ಒಳಾಂಗಗಳೇನಿದೆ, ಅದ್ಯಾವುದು ಹೊರಗಡೆ ಟಚ್ ಆಗೋದಿಲ್ಲ. ವೆಸ್ಟರ್ನ್ ಟಾಯ್ಲೆಟ್ ಆಗಲಿ, ಇಂಡಿಯನ್ ಟಾಯ್ಲೆಟ್ ಆಗಲಿ. ಇಂಡಿಯನ್ ಟಾಯ್ಲೆಟ್ ಬೆಸ್ಟ್, ಯಾಕೆಂದ್ರೆ ಅಲ್ಲೆಲ್ಲೂ ಏನು ಟಚ್ ಆಗೋದಿಲ್ಲ, ಚರ್ಮ ಕೂಡ ಟಚ್ ಆಗೋದಿಲ್ಲ. ವೆಸ್ಟರ್ನ್ ಅಲ್ಲಿ ಈಗ ಬಹಳಷ್ಟು ಕಡೆ ಅದೇ ಇರೋದ್ರಿಂದ ಮಹಿಳೆಯರು ಏನ್ ಮಾಡ್ಬೋದು ಅಂದ್ರೆ, ಒಂದು ನೀವಲ್ಲಿ ವಾಶ್ರೂಮ್ ಕ್ಲೀನ್ ಆಗಿಲ್ಲ ಅಥವಾ ಏನೋ ಒಂದು ಕಾರಣದಿಂದ ಯೂರಿನ್ನ ತುಂಬಾ ಹೊತ್ತು ಹಿಡ್ಕೊಳ್ಳುವಂತ ಒಂದು ವ್ಯವಧಾನ ಇಟ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ 3 or 4 hours ಒಂದ್ಸತಿ ಯೂರಿನ್ ಪಾಸ್ ಮಾಡಿ, ಇಲ್ದರೆ ಅದು ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಅಕಸ್ಮಾತ್ ಅದು ಕ್ಲೀನ್ ಇಲ್ಲ ಅಂತ ಅನ್ಸಿದ್ರೆ, ಇತ್ತೀಚೆಗೆ ಅದಕ್ಕೋಸ್ಕರ ಅಂತಾನೆ ಟಾಯ್ಲೆಟ್ ಸ್ಯಾನಿಟೈಸರ್ಸ್ ಬರ್ತವೆ. ಅದನ್ನು ಉಪಯೋಗಿಸ್ಕೊಂಡು ಟಾಯ್ಲೆಟ್ ಸೀಟ್ನ ಕ್ಲೀನ್ ಮಾಡಿ, ಇಲ್ಲ ಟಿಶ್ಯೂ ಪೇಪರ್ ಹಾಕಿ ಕೂಡ ಯೂಸ್ ಮಾಡ್ಬೋದು. ಅಕಸ್ಮಾತ್ ಕ್ಲೀನ್ ಆಗಿಲ್ಲ ಅಂದ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ, ನಮ್ಮ ತೊಡೆಯ ಭಾಗ ಎಲ್ಲಿ ಕೂತ್ಕೊಳ್ತೀವಲ್ಲ, ತೊಡೆಯ ಭಾಗದಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಅ ನಾರ್ಮಲ್ ಸ್ಕಿನ್ ಇನ್ಫೆಕ್ಷನ್. ಈಗ ಎಲ್ಲಿ ಬೇರೆ ಅಲ್ಲಿ ಅನ್ಕ್ಲೀನ್ ಸರ್ಫೇಸ್ ಮೇಲೆ ನಮ್ಮ ಕೈ ಇಲ್ಲ ಬೇರೆ ಸರ್ಫೇಸ್ ಮುಟ್ಟಿದ್ರು ಹೇಗೆ ಎಲರ್ಜಿ ಇಲ್ಲ ಇನ್ಫೆಕ್ಷನ್ ಆಗುತ್ತೋ ಆ ರೀತಿಯ ಇನ್ಫೆಕ್ಷನ್. ಆ ಇನ್ಫೆಕ್ಷನ್ ನ ಸ್ವಲ್ಪ ಬೇಗ ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಅದು ಮತ್ತೆ ಸ್ಪ್ರೆಡ್ ಆಗಿ ಅಲ್ಲಿಗೆ ಬರ್ಬೋದು. ಡೈರೆಕ್ಟ್ ಆಗಿ ಆ ಜಾಗ ಇನ್ಫೆಕ್ಟ್ ಆಗೋದಕ್ಕೆ ಟಾಯ್ಲೆಟ್ ಸೀಟಿನ ಅನ್ಕ್ಲೆನ್ಲಿನೆಸ್ ಕಾರಣ ಆಗೋದಿಲ್ಲ. ಆ ನೀರ್ ಹೇಳದ್ನಲ್ಲ, ನೀರು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಆ ನೀರಿನ ಕ್ವಾಲಿಟಿ ಗೊತ್ತಿಲ್ಲ, ಅದು ಬರೋ ಫೋರ್ಸ್ ಬರೋದ್ರಿಂದ ಅದರಿಂದ ಇನ್ಫೆಕ್ಷನ್ ಆಗ್ಬೋದು. ಅದು ಅವಾಯ್ಡ್ ಮಾಡಿ ಅಷ್ಟೇ. ಹಾಗಿದ್ರೆ ಪೆರಿನಿಯಲ್ ಟಿಯರ್ಸ್ ಅಂದ್ರೆ ಏನು ಡಾಕ್ಟರ್? ಇದು ಡೆಲಿವರಿ ಟೈಮಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದು? ಪೆರಿನಿಯಲ್ ಟೇರ್ ಅಂದ್ರೆ, ಈಗ ನೋವಾಗೋದಕ್ಕೆ ನೀವೇನೇನು ಕಾರಣ ಅಂತ ಕೇಳಿದ್ರಲ್ಲ, ಅದ್ರಲ್ಲಿ ಇದು ಒಂದು ಟೇರ್, ಅಲ್ಲಿ ಏನೋ ಒಂದು ಹರಿದಿದೆ ಅಥವಾ ಆ ಪದರ ಒಂದು ಬಿಟ್ಕೊಂಡಿದೆ ಅನ್ನೋದಕ್ಕೆ ಪೆರಿನಿಯಲ್ ಟೇರ್ ಅಂತ ಕರಿತೀವಿ. ಇದರಲ್ಲಿ ಬಹಳಷ್ಟು ವಿಧಗಳಿದೆ. ಬಹುಸಾಮಾನ್ಯವಾಗಿ ಇದು ನಮ್ಮ ಗರ್ಭಿಣಿ ಹೆಂಗಸರು ಡೆಲಿವರಿ ಆಗುವಾಗ ಕಾಣಿಸ್ಕೊಳ್ಳುವಂತಹ ಒಂದು ಕಂಡೀಷನ್. ಯಾಕೆಂದ್ರೆ ಆ ಟೈಮ್ನಲ್ಲಿ ಆ ಜಾಗ ಅತಿಯಾಗಿ ಸ್ಟ್ರೆಚ್ ಆಗುತ್ತೆ. ಮಗುವಿನ ತಲೆ ಇನ್ನೇನು ಬಂದು ನಾರ್ಮಲ್ ಡೆಲಿವರಿಯ ಸಹಾಯವಾಗಿ ಹೊರಗೆ ಬರುವಾಗ ಆ ಜಾಗದ ಮಸಲ್ ಸ್ಟ್ರೆಚ್ ಆಗಿ ಅದು ಇನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಾಗ ಆಗುವಂಥದ್ದು ಪೆರಿನಿಯಲ್ ಟೇರ್ ಅಂತ. ಈ ಟೇರ್ ಅಂತ ಅಂದ್ರೆ ಏನು, ಸಡನ್ ಆಗಿ ಅದಾಗದೇ ಆಗುವಂಥದ್ದು. ಸೊ ಈ ತರ ಆದಾಗ ಆ ಟೇರ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಒಂದೊಂದ್ಸತಿ ಹುಡ್ಕಾಡಿ ಅದನ್ನ ಸರಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆ ನಮ್ಮ ಹಿರಿಯರು ಮನೆಯಲ್ಲಿ ಮುಂಚೆ ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಡೆಲಿವರಿ ಸಡನ್ ಆಗಿ ಒಂದ್ ದಿನ ನೋವು ಬರೋದು, ನೀರ್ ಬರೋದು, ಡೆಲಿವರಿ ಆಗೋಗ್ತಾ ಇತ್ತು. ಅಲ್ಲಿ ಅವಳಿಗೆ ಟೇರ್ ಆದ್ರೂ ಅದನ್ನ ಆರೈಕೆ ಮಾಡೋರು ಯಾರು ಇರ್ಲಿಲ್ಲ, ಅದು ಹಂಗೆ ಇರೋದು, ರಕ್ತಸ್ರಾವ ಆಗೋದು. ಇಷ್ಟೊಂದು ಜನ ನಾವು ಮಹಿಳೆಯರನ್ನ ಆ ಕಾರಣಕ್ಕೂ ಕಳ್ಕೊಂಡಿದೀವಿ. ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರಣಗಳಿಂದ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂದರೆ ಆಸ್ಪತ್ರೆಗೆ ಬಂದು ಸ್ವಲ್ಪ ಡೆಲಿವರಿ ಮಾಡ್ಕೊಳ್ಳುವಂಥ ಒಂದು ಟೆಂಡೆನ್ಸಿ ಹೆಚ್ಚಾಗ್ತಾ ಹೋಯಿತು. ತುಂಬ ಒಳ್ಳೆಯ ಒಂದು ಪ್ರಕ್ರಿಯೆ. ಅವರು ಟೈಮ್ಲಿ ನಮ್ಮ ಹತ್ರ ಬಂದಾಗ, ಇನ್ನೇನು ಮಗು ಹೆಡ್ ಬರ್ತಿದೆ ಅನ್ನೋಕ್ಕಿಂತ ಮುಂಚೆ ನೋವು ಸ್ಟಾರ್ಟ್ ಆದಾಗೆಲ್ಲ ಬಂದಾಗ ನಾವು ಆ ಜಾಗಕ್ಕೆ ಮಸಾಜ್ ಮಾಡುವಂಥದ್ದು, ಪೆರಿನಿಯಲ್ ಮಸಾಜ್ ಮಾಡುವಂಥದ್ದು, ಆಮೇಲೆ ಅವ್ರಿಗೆ ಕೆಲವು ಎಕ್ಸಸೈಸಸ್, ನಾರ್ಮಲ್ ಡೆಲಿವರಿಗೆ ಸಹಾಯ ಆಗೋವಂಥದ್ದು ಎಕ್ಸಸೈಸಸ್ನ ಹೇಳ್ಕೊಡ್ತೀವಿ. ಅಂಥದ್ದು ಮಾಡೋದ್ರಿಂದ ಆ ಜಾಗ ಸ್ವಲ್ಪ ರಿಲ್ಯಾಕ್ಸು ಮತ್ತು ಸ್ಟ್ರೆಚಬಿಲಿಟಿ ಅದರದ್ದು ಇನ್ಕ್ರೀಸ್ ಆಗುತ್ತೆ. ಸೊ ಇದು ಆದಮೇಲೆ ಇನ್ನೇನು ಮಗು ತಲೆ ಬರ್ತಿರುವಾಗ ಇದರಿಂದ ಕೂಡ ಮಗು ತಲೆ ಬರ್ತಾ ಇಲ್ಲ ಅಂದಾಗ ನಾವು ಆ್ಯಸ್ ಡಾಕ್ಟರ್ಸೇ ಅಲ್ಲಿ ಒಂದು ಡೆಲಿಬರೇಟ್ ಕಟ್ ಮಾಡ್ತೀವಿ. ನಾವೇ ಅಲ್ಲೊಂದು ಕಟ್ ಮಾಡಿದಾಗ ಏನಾಗುತ್ತೆ, ನಮಗ್ ಗೊತ್ತು ಆ ಕಟ್ ಎಲ್ಲಿ ಹೋಗಿದೆ ಅಂತ. ಸೊ ನಮಗದನ್ನ ಸ್ಟಿಚ್ ಮಾಡೋದು ಸುಲಭ. ಇದಕ್ಕೆ ಎಪಿಸಿಯೋಟಮಿ ಅಂತ ಕರಿತೀವಿ. ಇದು ಟೇರ್ ಅಲ್ಲ. ಇದು ನಾವು ಹಿಂಗೆ ಕಟ್ ಮಾಡಿದಾಗ ಬೇಬಿಯ ಡೆಲಿವರಿ ಆರಾಮ್ಸೆ ಆಗುತ್ತೆ.
ತಾಯಿಯ ಬೇರೆ ಯಾವ ಅಂಗಕ್ಕೂ ಹೋಗುವಂತ ಚಾನ್ಸಸ್ ಇಲ್ಲ. ಹಾಗೊಂದ್ ವೇಳೆ ಕಟ್ ಕೊಡದೆ ನಾವು ಟೇರ್ ಆಗಕ್ಕೆ ಬಿಟ್ಬಿಟ್ರೆ ಅದು ಮಸಲ್ ಅಲ್ಲದೆ ಮುಂದೆಗಡೆ ಬ್ಲಾಡರ್ ಕೂಡ ಟೇರ್ ಆಗ್ಬೋದು, ಹಿಂದೆಗಡೆ ಮೋಷನ್ ಬ್ಯಾಗ್ ಟೇರ್ ಆಗ್ಬೋದು. ಮೋಷನ್ ಬ್ಯಾಗ್ ಟೇರ್ ಆದ್ರೆ ಲೈಫ್ ಲಾಂಗ್ ಆಕೆಗೆ ಮೋಷನ್ ಒಳಗೆ ಹಿಡಿದಿಟ್ಕೊಳ್ಳುವಂತ ಕ್ಷಮತೆ ಹೋಗ್ಬಿಡ್ಬಹುದು ಇದರಿಂದಾಗಿ. ಹಾಗಾಗಿ ಅದಕ್ಕೆ ನಾವು ಡೆಲಿಬರೇಟ್ ಟೇರ್ ಕಟ್ ಕೊಡ್ತೀವಿ, ಸೋ ದಟ್ ಆ ಟೇರ್ ಏನೇ ಇದ್ರು ಅಲ್ಲೇ ಇರಲಿ, ಅದರಿಂದ ಬೇರೆ ಎಲ್ಲೂ ಕೂಡ ಹರಡ್ಕೊಳ್ದೇ ಇರಲಿ, ಇನ್ನೂ ಹರಿಯೋದು ಜಾಸ್ತಿ ಆಗದೆ ಇರಲಿ ಅಂತ. ಸೊ ಇದನ್ನ ನಾವು ಆಸ್ ಡಾಕ್ಟರ್ಸ್ ನಾವು ಡೆಲಿವರಿ ಟೈಮಲ್ಲಿ ನಾವು ಕಾಪಾಡ್ಕೊಳ್ತೀವಿ. ಮಹಿಳೆ ಕೂಡ ತಾನು ಗರ್ಭಾವಸ್ಥೆಯಲ್ಲಿರುವಾಗ ಪ್ಲಸ್ ಡೆಲಿವರಿ ಪೇಯ್ನ್ ಬಂದಾಗ ಆ ಜಾಗದಲ್ಲಿ ಮಸಾಜ್ ಮಾಡೋದು, ಎಕ್ಸಸೈಸಸ್ ಮಾಡೋದ್ರಿಂದ ಈ ಟೇರ್ಸ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಟೈಪ್ಸ್ ಇದೆಯಾ? ಇದರಲ್ಲಿ ಹಲವಾರು ಟೈಪ್ಸ್ ಇದೆ. ನಾನು ಹೇಳ್ದಂಗೆ ಅದು ಮಧ್ಯದಲ್ಲಿ ಕಟ್ ಆಗ್ಬೋದು, ಯಾಕೆಂದ್ರೆ ಗುದ್ದದ್ವಾರ ನಮ್ಮ ವೆಜೈನಾ ಮತ್ತೆ ಮೋಷನ್ ಬ್ಯಾಗ್ಗೆ ಒಂದು ಸ್ಟ್ರಾಂಗ್ ಮಸಲ್ ಮಧ್ಯದಲ್ಲಿ ಇದೆ. ಅದು ಟೇರ್ ಆದ್ರೆ ಬಹಳ ಕಷ್ಟ. ದಟ್ ಇಸ್ ದ ಮೇಜರ್ ಸಪೋರ್ಟ್. ಅದೊಂದಕ್ಕೆ ಮೋಷನ್ ಬ್ಯಾಗ್ ಮಾತ್ರ ಅಲ್ಲ, ಬೇರೆಲ್ಲ ಜಾಗಕ್ಕೂ ಅದೊಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಅಲ್ಲಿ ಕಟ್ ಆಗ್ಬೋದು, ಸೈಡ್ನಲ್ಲಿ ಕಟ್ ಆಗ್ಬೋದು. ಆ ಸೈಡಲ್ಲಿ ಕಟ್ ಆಗೋದು ಒಳಗಡೆ ಹೋಗ್ಬಿಟ್ಟು ನಮ್ಮ ಗರ್ಭಕೋಶದ ಬಾಯಿ ಏನಿರುತ್ತಲ್ಲ, ಸರ್ವಿಕ್ಸ್ ಅಂತ ಕರಿತೀವಿ, ಅಲ್ಲಿವರೆಗೂ ಕೂಡ ಟೇರು ಸ್ಪ್ರೆಡ್ ಆಗ್ಬೋದು. ಇದೆಲ್ಲ ಬೇರೆ ಬೇರೆ ತರ ಟೇರ್ಸ್. ಅದಕ್ಕೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಪೆರಿನಿಯಂ ಪಾರ್ಟ್ ಅಲ್ಲಿ ಇನ್ಫೆಕ್ಷನ್ ಆಯಿತು ಅಂದಾಗ ನೀವು ಹೇಳಿದ್ರಿ ಆಗ್ಲೇ, ನಮಗೆ ಗೊತ್ತಾಗುತ್ತೆ, ಒಂದು ಮುಕ್ಕಾಲ್ವಾಸಿ ನಾವು ನೋಡಿದಾಗಲೇ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಡಯಾಗ್ನೋಸಿಸ್ ಆಗುತ್ತೆ ಅಂತ. ಆಫ್ಟರ್ ದಟ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಅಂದ್ರೆ ಮೆಡಿಸಿನ್ ಕೊಡ್ತೀರಾ ಅಥವಾ ಕ್ರೀಮ್ ಏನಾದರೂ ಇರುತ್ತಾ, ಆಯಿಂಟ್ಮೆಂಟ್ಸ್ ಇರುತ್ತಾ, ಹೀಗೆ? ಇದರಲ್ಲಿ ಲೆವೆಲ್ಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಅವ್ರು ನಮ್ಮ ಹತ್ರ ಯಾವ ಸ್ಟೇಟ್ ಅಲ್ಲಿ ಬರ್ತಾರೆ ಅನ್ನೋದ್ರ ಮೇಲೆ. ಅದಿನ್ನೂ ಅಲ್ಲೇ ಇದೆ, ಸ್ಕಿನ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಬರೀ ಆಯಿಂಟ್ಮೆಂಟು, ಕ್ರೀಮ್ಸ್ ಅಲ್ಲಿ ನಾವು ಕೂಡ ಕ್ಲಿಯರ್ ಔಟ್ ಮಾಡ್ಬೋದು. ವೆಜೈನಾದಲ್ಲಿ ಇದೆ ಅಂದ್ರೆ ವೆಜೈನಾದಲ್ಲಿ ಒಳಗಡೆ ಇಟ್ಕೊಳ್ಳುವಂಥ ಟ್ಯಾಬ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೊಂದ್ ವೇಳೆ ಅವ್ರಿಗೆ ಅದು ಒಳಗಡೆ ಇಟ್ಕೊಳ್ಳೋಕ್ಕೆ ಸರಿ ಹೋಗ್ತಿಲ್ಲ, ಇಲ್ಲ ಯಾವುದೇ ಕಾರಣದಿಂದನೋ ಆಗ್ತಾ ಇಲ್ಲ ಅಂತಂದ್ರೆ ಬಾಯಲ್ಲಿ ಕೂಡ ಕೊಟ್ಟು ನಾವು ಮೆಡಿಸಿನ್ಸ್ ಅನ್ನ, ಓರಲ್ ಮೆಡಿಕೇಶನ್ಸ್ ಕೊಟ್ಟು ಕೂಡ ಟ್ರೀಟ್ ಮಾಡ್ಬೋದು. ನಾವು ತಪಾಸಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಯಾವ ತರಹದ ಇನ್ಫೆಕ್ಷನ್, ಯಾವ ತರಹದ್ದು ಅನ್ನೋದ್ರ ಮೇಲೆ ಪ್ರತಿಯೊಂದು ಇಂಡಿವಿಜುವಲ್ಗೆ ತಕ್ಕ ಹಂಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ. ತೀರಾ ಉಲ್ಬಣ ಆಯ್ತು ಅಂತಂದ್ರೆ ನಾವು ಅವರನ್ನ ಅಡ್ಮಿಟ್ ಮಾಡಿಯೋ ಇಲ್ಲ ಅವ್ರಿಗೆ ಇಂಜೆಕ್ಷನ್ ಮೂಲಕ, IV ಅಂತ ಹೇಳ್ತೀವಲ್ಲ, ಇಂಜೆಕ್ಷನ್ ಮೂಲಕ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗಿ ಬರುತ್ತೆ. ಸೊ ಇದು ಯಾವ ಸ್ಟೇಟ್ ಅಲ್ಲಿ ಬರ್ತಾರೋ ಆ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಡಾಕ್ಟರ್, ನಿಮಗೆ ಗೊತ್ತಿರೋ ಪ್ರಕಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈಗ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ಸೊ ಆ ಪೆರಿನಿಯಂ ಪಾರ್ಟ್ ಬಗ್ಗೆ ಜನರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಒಂದು ತಪ್ಪು ಕಲ್ಪನೆ ಏನಾದರೂ ಇರುತ್ತಾ? ಅವ್ರೇನಾದರೂ ರಾಂಗ್ ಆಗಿ ಅದನ್ನ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಾರ, ಹೇಗೆ? ತಪ್ಪು ಕಲ್ಪನೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದರ ಬಗ್ಗೆ ಅರಿವಿಲ್ಲ. ಅದನ್ನ ಹೇಗೆ ನೋಡ್ಕೊಳ್ಬೇಕು, ಅದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾ ನಾವು ಅನ್ನೋದು ಬಹಳಷ್ಟು ಜನ ಕೇಳ್ತಾರೆ. ಅದೇ ಇಲ್ಲ, ಅತಿಯಾಗಿ ಮಾಡ್ತಾರೆ ಹೈಜೀನ್ ಅಂತ. ಹಾಗಿದ್ರೆ ಅಯ್ಯೋ ಇರ್ಲಿ ಬಿಡು, ಇಲ್ಲ ಏನಾದ್ರೂ ತೊಂದರೆ ಇಲ್ಲ, ಹೊರಟೋಗ್ಬಿಡುತ್ತೆ, ಹೊರಗೆ ಅಲ್ವಾ ಅಂತ ಅನ್ಬಿಡ್ತಾರೆ. ಎರಡೂ ಕೂಡ ತಪ್ಪು. ಸೊ ಅದರ ಪ್ರಾಮುಖ್ಯತೆ ಏನು ಅಂತ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಅದನ್ನ ಹೇಗೆ ಮಜಬೂತಾಗಿ ಇಟ್ಕೊಳ್ಬೇಕು, ಹೇಗೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಅತಿಯಾಗೂ ಕ್ಲೀನ್ ಮಾಡಬಾರ್ದು, ಕ್ಲೀನ್ ಮಾಡದೆ ಕೂಡ ಇರಬಾರ್ದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದೀವಿ. ಇನ್ನು ಕೆಲವು ಕಸರತ್ಗಳು, ಎಕ್ಸಸೈಸಸ್ ಇದೆ ಅದಕ್ಕೋಸ್ಕರ ಅಂತ ಮಾಡೋವಂಥದ್ದು. ಏನು ಅಂತಂದ್ರೆ, ಈಗ ಕೂತಾಗ್ಲೋ ನಿಂತಾಗ್ಲೋ ನಿಮ್ಗೆ ಯಾವಾಗ ಸಮಯ ಆಗುತ್ತೋ, ಯೂರಿನ್ ಮೋಷನ್ ಎಲ್ಲ ಪಾಸ್ ಮಾಡಿ ಬಂದ ಮೇಲೆ ಆ ಜಾಗದ ಮಸಲ್ಸ್ ಅನ್ನ ಟೈಟ್ ಆಗಿ ಹಿಡಿಯುವಂಥದ್ದು. ಹಿಡಿದು ಬಿಟ್ಟು ಒಂದು 5 ಸೆಕೆಂಡ್ ಮನಸ್ಸಲ್ಲೇ ಕೌಂಟ್ ಮಾಡಬೇಕು, 1 2 3 4 5 ಅಂತ. ಆಮೇಲೆ ರಿಲೀಸ್ ಮಾಡುವಂಥದ್ದು, ಮತ್ತೆ ಎಳ್ಕೊಂಡು ಮತ್ತೆ ಬಿಡುವಂಥದ್ದು. ಇದು ಕೀಗಲ್ ಎಕ್ಸಸೈಸಸ್ ಅಂತ ಕರಿತೀವಿ. ಇದನ್ನ ಪ್ರತಿಯೊಂದು ಮಹಿಳೆ, ಡೆಲಿವರಿ ಆಗಿರ್ಲಿ ಬಿಡ್ಲಿ, ಯಾವುದೇ ರೀತಿಯಾದ ಮಹಿಳೆ ಇದಾದ್ರೂ ಪರವಾಗಿಲ್ಲ, ಇದನ್ನ ಲೈಫ್ ಲಾಂಗ್ ಒಂದು ರುಟೀನ್ ತರ ಮಾಡ್ಕೊಂಡ್ಬಿಟ್ರೆ ಒಳ್ಳೆ. ಈಗ ಬೆಳಗ್ಗೆ ಅಡುಗೆ ಕೆಲಸ ಮಾಡ್ತಾನೋ, ಇಲ್ಲ ಪೇಪರ್ ಓದ್ತಾನೋ, ಇಲ್ಲ ಬಂದು ನೀವು ಡೆಸ್ಕ್ಟಾಪ್ ಮೇಲೆ ನಿಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣನೋ ಕೂತ್ಕೊಂಡು ಈ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಇದು ವೆರಿ ಬೇಸಿಕ್. ಯಾಕೆಂದ್ರೆ ಇತ್ತೀಚೆಗೆ ನಾವು ಐದರ್ ನಿಂತು ಕೆಲಸ ಮಾಡೋದು ಜಾಸ್ತಿ, ಇಲ್ಲ ಕೂತೇ ಜಾಸ್ತಿ ಕೆಲಸ ಮಾಡೋದಿರುತ್ತೆ. ಎರಡೂ ಕೂಡ ಆ ಜಾಗದ ಮಸಲ್ ಮೇಲೆ ಭಾರನ ಹೇರೋಂಥವೇನೆ. ಸೊ ನಾವು ಅತಿಯಾಗಿ ಟೈಟ್ ಇಟ್ಕೊಂಡ್ರು ಕಷ್ಟ, ಅತಿಯಾಗಿ ಲೂಸ್ ಬಿಟ್ರು ಕಷ್ಟ. ಇವೆರಡರ ಬ್ಯಾಲೆನ್ಸು ಬರಬೇಕು ಅಂದ್ರೆ ಕನ್ಸ್ಟ್ರಿಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಎರಡೂ ಬೇಕು ನಮಗೆ. ಸೊ ಈ ಒಂದು ಕಸರತ್ತು ಮಾಡಿ ಆ ಜಾಗದ ಮಸಲ್ಸ್ ಅನ್ನ ಮಜಬೂತ್ ಮಾಡ್ಕೊಳ್ಳೋದನ್ನ ಎಲ್ಲ ಮಹಿಳೆಯರು ತಮ್ಮ ದೈನಂದಿನ ಜೀವನದಲ್ಲಿ ಒಗ್ಗೂಡಿಸ್ಕೋಬೇಕು. ಓಕೆ, ಸೊ ಅದನ್ನ ಹಿಡ್ಕೋಬೇಕು, ಬಿಡಬೇಕು. ಸೊ ಆ ರೀತಿಯಾದಂಥ ಎಕ್ಸಸೈಸ್ ಅನ್ನ ಡೈಲಿ ಮಾಡಬೇಕಾಗುತ್ತೆ. ಹೌದು, ಹಿಡ್ಕೊಂಡು ಬಿಡೋ ಅಂಥದ್ದನ್ನ ಬೆಳಗ್ಗೆ 10 ಸತಿ, ಸಂಜೆ 10 ಸತಿ. ರಿಲ್ಯಾಕ್ಸ್ ಆಗುತ್ತಾ ಈ ಎಕ್ಸಸೈಸ್ ಇಂದ? ಆ ಪಾರ್ಟ್ ಅಲ್ಲಿ ರಿಲ್ಯಾಕ್ಸು ಆಗುತ್ತೆ, ಆ ಕಡೆ
ಮಜಬೂತು ಆಗುತ್ತೆ, ಹಾ, ಹಾ. ಸ್ಟ್ರೆಚಬಲ್ ಬರುತ್ತೆ. ಸ್ಟ್ರೆಚಬಲ್ ಆಗುತ್ತೆ. ಹಾ, ಕಾನ್ಸ್ಟೆಂಟ್ ಆಗಿ ನಾವು ಭಾರ ಬಿಟ್ಟಾಗ ಬರೀ ಸ್ಟ್ರೆಚ್ ಹಾಕೊಂಡೇ ಇರುತ್ತೆ, ಇಲ್ಲ ಟೈಟ್ ಆಗಿ ಇಟ್ಕೊಂಡಾಗ ಬರೀ ಟೈಟ್ ಆಗೇ ಇರುತ್ತೆ. ಎರಡರದ್ದು ಕಾಂಬಿನೇಷನ್ ಬಂದಾಗ ಮಸಲ್ಗೆ ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಯೂರಿನ್ ಪಾಸ್ ಮಾಡಿದಾಗ, ಮೋಷನ್ ಪಾಸ್ ಮಾಡಿದಾಗ, ಇಲ್ಲ ಡೆಲಿವರಿ ಟೈಮಲ್ಲಿ ಬೇಬಿ ಹೊರಗೆ ಬರುವಾಗ ನಮ್ಗೆ ಆ ಮಸಲ್ ಟೈಟ್ ಇರಬಾರ್ದು. ಟೈಟ್ ಇದ್ರೆ ಇನ್ನೂ ತೊಂದರೆ ಜಾಸ್ತಿ. ಸೊ ಅವಾಗ ರಿಲ್ಯಾಕ್ಸ್ ಆಗ್ಬೇಕು ಅಂತ ಮಸಲ್ಗೊಂದು ಅಭ್ಯಾಸ ಆಗುತ್ತೆ. ಯಾವಾಗ ಟೈಟ್ ಹಿಡಬೇಕು ಅನ್ನೋದು ಒಂದು ಅಭ್ಯಾಸ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದ್ರೆ ಈಗೆಲ್ಲ ನಾವು ಕಸರತ್ಗಳು ಶುರು ಮಾಡಿದೀವಿ, ಜಿಮ್ಗೆ ಹೋಗೋದು ಇದು ಎಲ್ಲ ಶುರು ಮಾಡಿದೀವಿ. ಎಸ್ಪೆಷಲಿ ಜಿಮ್ಗೆ ಹೋಗೋರು ನಮ್ಮಲ್ಲಿ ಈಗ 30 ಈ ಒಂದು ಮಸಲ್ ವೀಕ್ನೆಸ್ ಇಂದ ಬರುವಂತ ತೊಂದರೆಗಳೇನಿದೆಯಲ್ಲ ಅದೆಲ್ಲ ಏಜ್ ಆಗ್ತಾ ಮೆನೋಪಾಸ್ ಆದ್ಮೇಲೆ ಬರ್ತಾ ಇತ್ತು. ಈ ಕೆಲವ್ರಿಗೆ ಆ ತೊಂದರೆಗಳು 30-32 ವರ್ಷಕ್ಕೂ ಬರ್ತಾ ಇದೆ. ಯಾಕೆ? ಅಷ್ಟು ಯಂಗ್ ಇದ್ರು ಅವ್ರಿಗೆ ಮಸಲ್ ವೀಕ್ನೆಸ್ ಆ ಟೈಮಲ್ಲಿ ಬರುವಂತ ಯಾವ ಕಾರಣನೂ ಇಲ್ಲ. ಅವ್ರಿಗೆ ಇನ್ನೂ ಡೆಲಿವರಿ ಕೂಡ ಆಗಿರೋದಿಲ್ಲ. ಯಾಕಾಗುತ್ತೆ? ನಾವು ಕಸರತ್ಗಳು ಮಾಡಿದಾಗ ಇಲ್ಲ ಏನೋ ಗೊತ್ತಿಲ್ಲದೆ ಭಾರಗಳು ತುಂಬಾ ಎತ್ತಾನೇ ಇದ್ರೆ ಅದು ಕೂಡ ಈ ತರ ವೀಕ್ನೆಸ್ ಆಗಿ ಪೆರಿನಿಯಂ ಭಾಗದ ಮಸಲ್ಸ್ ವೀಕ್ ಆಗಿ ಎಲ್ಲ ಕೆಳಗಡೆ ಜಾರುವಂಥದ್ದು, ಇಲ್ಲ ಯೂರಿನ್ ಲೀಕ್ ಶುರು ಆಗುವಂಥದ್ದು ಇರುತ್ತೆ. ಅದಕ್ಕೆ ನಾವು ವಿಶೇಷವಾಗಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಯಾವಾಗ ಭಾರ ಎತ್ತಿರೋ, ಕೆಲ್ಸದ ಮೂಲಕ ಇರ್ಬೋದು, ಇಲ್ಲ ಜಿಮ್ ಅಲ್ಲಿ ಕೂಡ ಇರ್ಬೋದು, ಇಲ್ಲ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅದಕ್ಕಾದ್ರೂ ಸರಿ, ಭಾರ ಎತ್ತುವಾಗ ಮೊದಲನೇದಾಗಿ ನೆನ್ಪಿಸ್ಕೊಂಡು ಆ ಜಾಗನ ಸ್ವಲ್ಪ ಗಟ್ಟಿ ಹಿಡಿಬೇಕು. ಇದೇ ಎಕ್ಸಸೈಸ್ ನಾನು ಏನ್ ಹೇಳದ್ನೋ ಅದನ್ನ ಭಾರ ಎತ್ತುವಾಗ ಮಾಡ್ಬೇಕು. ಭಾರ ಎತ್ತುವಾಗ ಮಾಡಿದಾಗ ಮೊದಲನೇ ಫಸ್ಟ್ ಎಲ್ಲ ನೀವು ಯೋಚನೆ ಮಾಡ್ಬೇಕು, ಇದು ಎತ್ತಿದ ತಕ್ಷಣ ನಾನು ಅಲ್ಲೂ ಕೂಡ ಟೈಟ್ ಹಿಡಿಬೇಕಪ್ಪ ಅಂತ. ಮಾಡ್ತಾ ಅದು ನಿಮ್ ಬ್ರೈನ್ಗೆ ರಿಫ್ಲೆಕ್ಸ್ ಆಟೋಮೆಟಿಕಲಿ ಆಗ್ಬಿಡುತ್ತೆ. ಕರೆಕ್ಟ್. ಇದನ್ನ ಮಾಡ್ತಾ ಏನಾಗುತ್ತೆ, ನೀವು ಭಾರ ಬಿಟ್ರು ಆ ಮಸಲ್ ಆಟೋಮೆಟಿಕ್ ಆಗಿ ಕಂಟ್ರಾಕ್ಟ್ ಆಗ್ಬಿಟ್ಟು ಏನು ಕೆಳಗಡೆ ಜಾರದಿರೋ ತರ ತಡೆಯುತ್ತೆ. ಸೊ ಇದು ಒಂದನ್ನ ಎಲ್ರು ಶುರು ಮಾಡ್ಬೇಕು. ಓಕೆ ಡಾಕ್ಟರ್, ಕೊನೆಯದಾಗಿ ಪೆರಿನಿಯಂ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಾ ಮಹಿಳೆಯರು ಮೊದಲನೇದಾಗಿ ಯಾವುದೇ ಮುಜುಗರ ಇಲ್ಲದೆ, ನಿಮ್ಗೆ ಆ ಜಾಗದಲ್ಲಿ ಏನಾದರೂ ತೊಂದರೆ ಇದ್ರೆ ಖಂಡಿತ ಅದನ್ನ ತೋರಿಸ್ಕೊಳ್ಳಿ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತನೋ, ಅಯ್ಯೋ ನಾನು ಹೇಗೆ ತೋರಿಸ್ಕೊಳ್ಳಿ ಅಂತನೋ, ಇದೆಲ್ಲ ಹೇಗೆ ಹೇಳ್ಕೊಳ್ಳಿ ಅಂತನೋ, ಅಥವಾ ಹೋಗುತ್ತೆ ಬಿಡು ಅಂತ ನಿರ್ಲಕ್ಷ್ಯ ಮಾಡಕ್ಕೆ ನೆಗ್ಲಿಜೆನ್ಸಿ ಇರುತ್ತೆ. ಖಂಡಿತ ಅದನ್ನ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಿರೋರ್ ಮೂಲಕನೋ ಇಲ್ಲ ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದು ಹೇಳ್ಕೊಳ್ಳಿ. ಅದಕ್ಕೆ ಖಂಡಿತ ಉಪಾಯಗಳಿವೆ. ಅಂಡ್ ಮೊದಲೇ ಬಂದ್ರೆ ಏನೇನೂ ಇಲ್ಲ, ಅದು ಬಹಳ ಸುಲಭವಾದ ಉಪಾಯಗಳಿರುತ್ತೆ. ಅದು ಮತ್ತೆ ನಾವು ಹೇಳಿರುವಂತಹ ಕೆಲವು ಪೆರಿನಿಯಲ್ ಹೈಜೀನ್, ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಡ್ರೈನೆಸ್ ಮತ್ತೆ ವೆಟ್ನೆಸ್ ಮಧ್ಯ ಬ್ಯಾಲೆನ್ಸ್ ಇರಬೇಕು. ಅತಿಯಾದ ನೀರು ಹಾಕೋದು ತಪ್ಪು, ತೀರಾ ಡ್ರೈ ಆಗಿಡೋದು ತಪ್ಪು. ಎರಡನ್ನೂ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳಿದೀವಿ. ಅಂಥದ್ದನ್ನ ಫಾಲೋ ಮಾಡಿ, ಕಸರತ್ಗಳನ್ನ ಮಾಡಿ. ಮತ್ತೆ ನೀವು ಹೇಗೆ ನಮ್ಮ ಹಳೆ ಕಾಲದಲ್ಲೆಲ್ಲ ಮನೆ ಒರೆಸೋದಕ್ಕೆ ಇಲ್ಲ ರಾಗಿ ಬೀಸೋದಕ್ಕೆ ಎಲ್ಲ ಮಾಡುವಂಥ ಕೆಲವು ಎಕ್ಸಸೈಸಸ್ ಏನಿದೆ ಅಲ್ವಾ, ಅವೆಲ್ಲ ಆ ಜಾಗದ ಮಸಲ್ನ ಮಜಬೂತ್ ಮಾಡ್ತಾ ಇದ್ವಿ. ಈಗ ಅವೆಲ್ಲದರ ಒಂದು ಫೆಸಿಲಿಟಿ ನಮಗೆ ಕಡಿಮೆ. ಸೊ ಯೋಚನೆ ಮಾಡಿಕೊಂಡು ನಮ್ಮ ಪೆಲ್ವಿಕ್ ಫ್ಲೋರ್ಗೆ ಅಥವಾ ಪೆರಿನಿಯಂಗೆ ಬೇಕಾದಂಥ ಕಸರತ್ಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಮಹಿಳೆಯರು ಎಸ್ಪೆಷಲಿ ಒಗ್ಗೂಡಿಸ್ಕೊಳ್ಬೇಕು. ಇದೆಲ್ಲ ಮಾಡೋದ್ರಿಂದ ಖಂಡಿತ ಆ ಜಾಗವನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಪೆರಿನಿಯಲ್ ಹೆಲ್ತನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು, ಪೆರಿನಿಯಂ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ, ಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಾಗಿರ್ಬೋದು, ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಯೂರಿನ್ ಇನ್ಫೆಕ್ಷನ್ ಆದಾಗ ಯಾವ ಕಾರಣಕ್ಕಾಗುತ್ತೆ, ಆ್ಯಂಡ್ ಹೆಚ್ಚು ಹೈಜೀನನ್ನು ಮೇಂಟೈನ್ ಮಾಡೋದು ಕೂಡ ಎಫೆಕ್ಟನ್ನು ಮಾಡುತ್ತೆ. ಕಡಿಮೆ ಹೈಜೀನ್ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ನಮಗೆ ಗೊತ್ತಿರುತ್ತೆ ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಹೆಚ್ಚು ಹೈಜೀನ್ ಮೇಂಟೈನ್ ಮಾಡೋದು ಕೂಡ ಒಂದು ರೀತಿಯಾದಂಥ ಎಫೆಕ್ಟ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಧನ್ಯವಾದಗಳು. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೆರಿನಿಯಲ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಪೀರಿಯಡ್ಸ್ ಆದಾಗ, ಯೂರಿನ್ ಇನ್ಫೆಕ್ಷನ್ ಆದಾಗ ಮಹಿಳೆಯರು ಆ ಒಂದು ಸೂಕ್ಷ್ಮವಾಗಿರುವಂತಹ ಪಾರ್ಟನ್ನು ಎಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕು, ಅದರ ಹೈಜೀನನ್ನು ಮೇಂಟೈನ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.